ನೆನಪಿನಲ್ಲಿ ಉಳಿದುಕೊಂಡವನಿಗೆ ಏನು ಗೊತ್ತು? ನೆನೆಸಿಕೊಂಡು ಕೊರಗಿದವನ ಆತಂಕ. ಮೌನ ಮುರಿದ ಮಲ್ಲನಿಗೆ ಏನು ಗೊತ್ತು? ಮೌನ ಮುರಿದ ಮಲ್ಲನ ಮನದ ಆಳದ ಆತಂಕ. ಸರ್ವಳೆಯನ್ನೇ ಕಚ್ಚದ ಬಿಡಲಾರೆ ನಿನ್ನ ಕೆಂಪಾದ ಕೆನ್ನೆ. ಸೌಂದರ್ಯ, ನನ್ನದಾದ ಮಡಿಲಲ್ಲಿ ಬಾಳಿ ಬದುಕಬೇಕಾದ ಮಧುರ ಮಲ್ಲಿಗೆ ನೀನು. ಅಂತದ್ರಲ್ಲಿ ಆ ಬಡಬಿಕಾರಿ ನನ್ಮಗ ಅಜಯನ ತೋಳ ತಕ್ಕೆಯಲ್ಲಿ ಮೈ ಮರೆತು ದಿನಕ್ಕೆ ಅವನಿಗೆ ಒಂದು ಬಾರಿ ಸುಖ ಕೊಟ್ಟು ನನಗೆ ದಿನಕ್ಕೆ ಒಂದು ಬಾರಿ ಶಾಖ ಕೊಟ್ಟು ನನ್ನೆಲೆಯ ಗರ್ಭದಲ್ಲಿ ಬೆಂಕಿಯನ್ನು ಹಚ್ಚುತ್ತಿರುವೆಯಲ್ಲ ಹುಚ್ಚುಯನ್ನೇ. ನಾನು ರಚಿಸಿದ ಜ್ವಾಲೆ ನನ್ನನ್ನೇ ಬಂಧಿಸದಂತ. ಸೌಂದರ್ಯ, ನಿನ್ನ ರೂಪ ನನ್ನ ಕಣ್ಣುಗಳಲ್ಲಿ ಕಲ್ಪನೆಯಾಗಿ ಉಳಿದಿದೆ. ನಿನ್ನನ್ನು ಮದುವೆ ಹಾಗೆ ನನ್ನ ಮನ ತುಂಬಿಕೊಂಡು ಮಹಾರಾಜನಿಂದ ಸುಖ ಸ್ವರ್ಗದ ಸಂಪತ್ತು ಕಾಣಬೇಕೆಂದು ನಾ ಕಟ್ಟಿದ ಆಶಾ ಗೋಪುರಗಳೆಲ್ಲ ಒಡೆದು ಚೂರು ಚೂರಾಗಿ ಹೋಯಿತು. ಆ ನನ್ನ ಆಶೆಯನ್ನು ಈಡೇರಿಸಿಕೊಳ್ಳಬೇಕಾದ್ರೆ ನೀನು ಇಟ್ಟಿರುವ ಎಚ್ಚರಿಕೆ ಗೆಜ್ಜೆಯನ್ನು ಕಟ್ಟಿ ಕೈ ಹಿಡಿದು ಕುಡಿಸದೆ ಬಿಡಲಾರ ಈ ಪ್ರಳಯಾಂತಕ ಪೃಥ್ವಿರಾಜ. ಇಲ್ಲಿಯವರೆಗೂ ನನ್ನ ಕಣ್ಣಿಗೆ ನಟ್ಟ ದಿಟ್ಟ ಚಂದನ ಚಲುವೆಯರನ್ನ ಅತ್ಯಾಚಾರ ಮಾಡಿದ ಬಿಟ್ಟ ಮಗ ನಾನಲ್ಲ. ಬಟ್ ಈಗ ನನ್ನ ಕಾಮದ ಪಿತ್ತಿ ನೆತ್ತಿಗೇರಿ ಒಂದು ನಿಮಿಷ ಕೂಡ ತಡೆಯಲಾರದಷ್ಟು ಕಾಮದ ಶಿವ ನನಗಾಗಿದೆ. ಈಗ ಇದೇ ವೇಳೆಯಲ್ಲಿ ಒಂದು ಹೆಣ್ಣು ತನ್ನ ಕಾಮದ ಶಿವನಿಂದ ಬಿಟ್ಕೊಟ್ಟುತ್ತಾ ಬಂದರೆ ಅವಳನ್ನು ನಾಗರ ಹಾವಿನಂತೆ ಕಚ್ಚಿ ಕಚ್ಚಿ ತಿಂದು ಅವಳ ಶೀಲದ ಶೀರ್ಷಿಕೊಂಡು ಪಡೆಯುತ್ತಾನೆ ಕಲಿಯುಗದ ಕಾಮುಕ ಪೃಥ್ವಿರಾಜ. ಇತ್ತ ಕಡೆ ಯಾವುದೋ ಒಂದು ಮದುವೆಯನ್ನಂತೆ ಹೋಗಲಿ ಅಂತ ಬರಲಿ. ಈ ರೆಕ್ಕೆ ಬಲಿತ ಹಕ್ಕಿಯನ್ನಾದ್ರೂ ಕೆಡಿಸಿ ನನ್ನ ಆಶೆಯನ್ನು ಈಡೇರಿಸಿಕೊಂಡರಾಯ್ತು. ಸ್ವಲ್ಪ ಹೇಗೆ ನಾರಿ ಪೂರ ಬಿಡುವೆ ಬಾಳ ನಾರಿ. ನಿಮ್ಮಂತ ಸೌಂದರ್ಯವತಿಗೆಲ್ಲ ಸುಖ ಕೊಡಲು ಜನಸಿ ಬಂದಿರುವೆ. ತೂಕ ತಕ್ಕಡಿ ತಪ್ಪಿದೆ ಅಂತೆ ನೀನು ಹೀಗೆ ಮಾತನಾಡಿದರೆ ನಿನ್ನ ತಂಗಿಯ ಸ್ಥಾನದಲ್ಲಿದ್ದೇನೆ. ನನ್ನನ್ನು ಕಾಮಕ್ಕೆ ಕರೆಯುತ್ತಿರುವ ನೀಚ ಅಂಕೆ ತಪ್ಪಿದ ಮಂಕೆ ಅಂತವಳೆ. ತಂಗಿ ಸಂಗಿ ಚಿಂತಿರುವ ನಿನ್ನಂತ ಸೌಂದರ್ಯವತಿಯರಿಗೆಲ್ಲ ಅಕ್ಕ ತಂಗಿ ಎಂದು ಕುಳಿತಾರೆ. ಈ ರೌಡಿ ರಾಜ್ಯದಲ್ಲಿ ನನ್ನಂತ ಮೀಸ ಬಿಟ್ಟ
ಗಂಡಸರು ತಲೆ ತಗ್ಗಿಸಿಕೊಂಡು ಚಂಡನಂತೆ ತಿರುಗಾಡಬೇಕಾಗುತ್ತದೆ. ಸುಮ್ಮನೆ ನಿನ್ನ ಹೃದಯ ಮೇಲಿನ ಶರವನ್ನು ಸರಿಸಿ ನಿನ್ನ ಮೈ ನನಗೆ ಒಪ್ಪಿಸು. ಇಲ್ಲವಾದ್ರೆ ಮನುಷ್ಯತ್ವ ಬಿಟ್ಟು ಧೈರ್ಯ ವರ್ತಿಸಬೇಕಾಗುತ್ತದೆ. ಎಚ್ಚರ. ಹೋಗು ಚಂಡಾಲ, ನಿನ್ನ ಗಂಡಸ್ತನ ಒಂಟಿ ಹೆಣ್ಣಿನ ಮೇಲೆ ತೋರಿಸಬೇಡ. ನೀನ್ ಈ ರೀತಿ ಮಾತನಾಡುವುದು ನೋಡಿದ್ರೆ ಗೊತ್ತಾಗುತ್ತದೆ ನೀನು ಒಬ್ಬ ಮಿಂಡರಿಗೆ ಹುಟ್ಟಿದವನ ಅಂತ. ಏನಾದರೂ ಒಂದು ತಂಗಿ, ಈ ನಿನ್ನ ಮುತ್ತಿನಂತ ಮಾತುಗಳಿಂದ ನನಗೆ ರೋಷ ಬರಲಾರದು. ಬದಲಾಗಿ ಇನ್ನು ಹೆಚ್ಚಿನದಾಗಿ ರಸಿಕತೆ ಉಕ್ಕಿ ಬರುತ್ತದೆ ನನಗೆ ನಿನ್ನ ಮೇಲೆ. ಪರಸ್ತ್ರೀಯರಿಗೆ ಗೌರವಿಸಬೇಕು. ಅದನ್ನು ಬಿಟ್ಟು ಹೀಗೆ ರೀತಿ ಕೆಟ್ಟಾಗಿ ಮಾತನಾಡಿದರೆ ನಿನ್ನನ್ನು ದುಶ್ಯಾಸನಂತೆ ತುಂಡು ತುಂಡಾಗಿ ಕತ್ತರಿಸದಾಗಲೇ ನಿಮ್ಮಂತವರಿಗೆ ಬುದ್ಧಿ ಬರೋದು. ಸುಮ್ಮನೆ ಬಂಡೋಚಾರದ ಮಾತನಾಡಿ ನಿನ್ನ ಬುದ್ಧಿ ಭಂಡಾರವನ್ನು ಪ್ರದರ್ಶಿಸಬೇಡ. ನಿನ್ನ ಬಣ್ಣದ ಮೈ ನನಗೆ ಒಪ್ಪಿಸಿ ನನ್ನ ಆಶೆ ನಿರ್ದೇಶಿಸ. ನಿನಗೆ ಬೇಕಾದಷ್ಟು ಹಣ ಕೊಡ್ತೀನಿ. ಮೊದಲ ದಾರಿ ಬಿಡಿಯಪ್ಪ. ಅಲ್ಲ, ನಿನ್ನಂತ ಈ ಮಾತಿಗೆ ನಾ ಸೋತು ನಿನಗ್ ಸೆರಗಾಸ್ತೀನಿ ಅಂತ ಮಾಡ್ಯ. ಸೆರಗಾಸ ಎನ್ನ ನಾನಲ್ಲ, ನೀ ಏನ್ರ ನನ್ನ ಸುಮ್ಮನೆ ಬಿಟ್ಟಿ ಚಲೋ ಆತ್. ಇಲ್ಲಿಕಂದ್ರ ಹೊಯ್ಕೊಂಡೈತಲ್ಲ ಮಂದಿನ ಕೂಡಿಸ್ಬಿಡ್ತೀನಿ ನೋಡು. ಈ ನಿನ್ನ ಮುತ್ತಿನಂತ ಮಾತುಗಳಿಂದ ನನಗೆ ರೋಷ ಬರಲಾರದು. ಸಂಗಿ, ಈ ನಿನ್ನ ರೂಪ ನನ್ನ ಹೃದಯದಲ್ಲಿ ಮಿಡಿಯುತ್ತಿದೆ. ಆ ನಿನ್ನ ನೋಟ ನನ್ನ ಕಣ್ಣುಗಳಲ್ಲಿ ಹಾಗೇ ಉಳಿದಿದೆ. ಪ್ಲೀಸ್ ಸಂಗಿ, ನನ್ನನ್ನು ಹಪ್ಪಿಕೊಂಡು ಉಪ್ಪೇರಿಸಿ ಕುಣಿಯು ಬಾ. ಮುತ್ತಾಗಿ ಚಾಂಡಾಳ, ಏನೋ ದೊಡ್ಡವರೆಂದು ಮರ್ಯಾದೆ ಕೊಟ್ರೆ ನನ್ನ ಮೈನ ಮುಟ್ಟಕ್ ಬರ್ತೀಯ ನೋಡ. ಒಂದ ಒಂದು ಹೆಚ್ಚಿ ಮುಂದಿಟ್ಟಿ ಅಂದ್ರ ನನ್ನ ಕಾಲನು ಕೈಯಾಗ ಬರ್ತಾವ. ಸ್ವಚ್ಛನ ಏನೇ ನನ್ನಿಂದ ಬಲಾತ್ಕಾರಕ್ಕೆ ಬಲಿಯಾಗಬೇಕೆಂದು ಆ ಬ್ರಹ್ಮನೇ ನಿನ್ನ ಹಣೆ ಬರದಲ್ಲಿ ಬರೆದಿದ್ದರೆ ಯಾರೇನು ಮಾಡುವರು? ಮರ್ಯಾದೆಯಿಂದ ಹೇಳಿದ್ರೆ ನನ್ನ ಮಂಚ ಏರುವ ಹಣ್ಣಲ್ಲ ನೀನು. ಬಲವಂತವಾಗಿ ಹತ್ತಾಕಿಕೊಂಡು ಹೋಗಿ ನನ್ನ ಆಶೆಯನ್ನು ಈಡೇರಿಸಿಕೊಂಡ್ರೆ ಆಯ್ತಿಲ್ಲ. ಬಾರೋ ಬಾರೋ ರಣಧೀರ, ಬಾರೋ ಪ್ರೀತಿಯ ಹೇ ಪೃಥ್ವಿರಾಜ, ಬಿಡುವ ಕೈಯನ್ನು. ಒಂದು ಅಪ್ಪೆ ಮೇಲೆ ಹೆರಿಗೆ ಹಾಳು ಮಾಡಲು ಹೊರಟ ನೀನೊಬ್ಬ ಗಂಡಸನ. ತೂ ನರ ನಾಚಿಕೆ ಆಗುದಿಲ್ಲ ನಿನ್ನ ಜನ್ಮಕ್ಕೆ? ನಾಚಿಕೆ ಯಾರಿಗಾಗಬೇಕೆ ನಾಚಿಕೆ? ನಿನಗ ಅಥವಾ ನನಗ? ಹೊತ್ತು ಬಾಯಿ, ಮಿಂಡರ ಬಂಡರ ರಕ್ತಕ್ಕೆ ಜನಿಸಿ ಬಂದ ತಾಯಿ ಗಂಡ ನನ್ನ ಮಗನೇ. ನೀನು ಮೊದಲು ಹೊರಟು ಹೋಗು ಇಲ್ಲಿಂದ. ನಿನ್ನ ಮುಂದೆ ಗಂಡಸ್ಥಾನ ಸೋರಿಸುವ ಬಾಂಡ ನನ್ನ ಮಗನೇ. ಈ ಪೃಥ್ವಿರಾಜ ಕಣ್ಣಿಟ್ಟ ಹೆಣ್ಣು ಅತ್ಯಾಚಾರ ಮಾಡಿ ಅವರ ದೇಹದ ಸುಖವನ್ನು ಪಡೆಯುತ್ತಾನೆ. ಈ ನಿನ್ನ ಗೊಟ್ಟು ಬೆದರಿಕೆಗೆ ಹೆದರುವ ಹೇಳಿ ನಾನಲ್ಲ. ಈ ಪೃಥ್ವಿರಾಜ ತನ್ನ ಹೆದರು ಬಂದವರ ಎದೆಯನ್ನು ಸೀಳಿ ರಕ್ತ ಕುಡಿಯುವ ಸಿಂಹದ ಗಂಡುಗಲಿ. ಎಲ್ಲೇ ದೇವತೆ ಎಂದು ಪೂಜಿಸಿದುವ ಪುಣ್ಯ ಚರಿತ್ರೆಯೇ ಪುಟಗಳಾದ ಈ ಪವಿತ್ರ ಭಾರತದ ಮಣ್ಣಿನಲ್ಲಿ ಜನಿಸಿ ಬಂದ ಹೆಣ್ಣಿನ ಆನ ಮಾಡಲು ಹೊರಟ ನೀನೊಬ್ಬ ತಂದೆಗೆ ಹುಟ್ಟಿದ ಮಗನಲ್ಲ. ನಿನ್ನ ತಾಯಿ ಕಂಡವ್ರಿಗೆ ಸರ್ಗಾಚಿ ಆಡದ ಹಾಗೆ ನೀನು. ಒಂದು ವೇಳೆ ನನ್ನ ಮೇಲೆ ಕೈ ಎತ್ತಲು ಬಂದರೆ ಉಳಿಯಲಾರದು ಆ ನಿನ್ನ ಮತ್ತು. ಇದು ಶೇಡಿನ ಘಟ ಸರ್ಪ, ಬಿಡುವುದಿಲ್ಲಲೇ ಮಗನೇ. ಪೃಥ್ವಿರಾಜ, ಇನ್ನೊಂದು ಸಾರಿ ಏನಾದರ ಮಗನೇ ಅಂತ ಕರೆದರೆ ನಿನ್ನನ್ನು ಅರಕೆ ಕುರಿಯಂತೆ ಚಂಡಾಡಿ ಬಿಡುವ. ಈ ಅಜಯ್ ನಿಮ್ಮಂತ ದುಷ್ಟ ರೌಡಿಗಳಿಗೆ ಅಟ್ಟಹಾಸವನ್ನು ಮೆಟ್ಟಿ ನಿಲ್ತಾನೆ. ಇನ್ನು ಮುಂದೆ ಏನಾದರೂ ಎದುರು ಮಾತನಾಡಿದರೆ ಇವಳನ್ನು ಈಗಲೇ ಹೊತ್ತುಕೊಂಡು ಒಯ್ಯುವೇನೆ. ಹೇ ಪೃಥ್ವಿರಾಜ, ನಿನ್ನ ತಂದೆಯ ರಕ್ತಕ್ಕೆ ನೀನು ಹುಟ್ಟಿದ ನಿಜವಾದರೆ
ಮುಟ್ಟು ಮಗನೇ, ಹೆಣ್ಣಿನ ಮೇಲೆ ಕಣ್ಣಿಟ್ಟ ನಿನ್ನ ಕೆಟ್ಟ ಕಣ್ಣು ಕಿತ್ತು ಇದೇ ಹೆಣ್ಣಿನ ಪಾದರಕ್ಷೆಗಳನ್ನು ನಿನ್ನ ಕೊರಳಿಗೆ ಹಾಕಿ ಕಣ್ಣಿನ ಮೇಲೆ ಮೆರೆಸದಿದ್ದರೆ ನನ್ನ ಹೆಸರು ಜೈನೇ ಅಲ್ಲ. ಈ ಪೃಥ್ವಿರಾಜ್ ಸತ್ತರನ ಸಕಲ ಕಾರ್ಯಗಳಿಗೆ ಹಟ್ಟ ಗೋಡೆಯನ್ನು ನಿರ್ಮಿಸುತ್ತಿರುವ ಯಾಮಗಳೇ ಅಜಯ, ಮುಂದೆ ಒಂದು ದಿನ ಅದೇ ಹಟ್ಟ ಗೋಡೆಯನ್ನು ನಿನ್ನ ತಲೆ ಮೇಲೆ ಕಡಿವೆ ನಿನ್ನ ಪ್ರಾಣವನ್ನು ತೆಗೆದಿದ್ದರೆ ನನ್ನ ಹೆಸರು ಪ್ರಳಯ ಅಂತಕ ಸಕ್ಕಿನ ಸೂಳೆ ಮಗನೇ, ನಿಮ್ಮಂತ ಈ ಚಿಡ ನನ್ನ ಮಕ್ಕಳಿಗೆ ತಕ್ಕ ಪಾಠ ಕಲಿಸುವ ಈ ಹೆಬ್ಬುಲಿ ಮಂದೆ ನಿನ್ನ ಗಂಡಸ್ತನ ತೋರಿಸದೆ ಹೊರಟು ಹೋಗುವುದಿಲ್ಲ. ಹುಟ್ಟು ಸಾವುಗಳಿಗೆ ದಿಟ್ಟನಾಗಿ ಗಂಡರಿಗೆ ಜಯ. ಏ ಪೃಥ್ವಿರಾಜ, ನಿಮ್ಮ ತಾಯಿ ಗಂಡರು ಸತ್ತು ಮರೆಯಲು ಚಲೋ ತೊಟ್ಟು ನಿಂತಿದ್ದಾನೆ ಈ ಜಯ ಮಗನೇ. ಬಡವರ ಮೇಲೆ ದೌರ್ಜನ್ಯ ನಡೆಸಿದ್ರೆ ಈಗ ನಿಮ್ಮ ಕಪಟ ನಾಟಕಕ್ಕೆ ರಕ್ತದ ನಾಂದಿ ಆಡಲು ಬಂದ ನಿಮ್ಮ ಪಾಲಿನ ನಿಮ್ಮ ಧರ್ಮನಾನ ಕಾಪಾಡಿದ ನೀವು ನನ್ನ ಪಾಲಿನ ದೇವರನ್ನ. ಈ ನಿಮ್ಮ ಋಣನ ಎಂದೆಂದಿಗೂ ಮರೆಯುವುದಿಲ್ಲ ಅಣ್ಣ. ಕೇಳತಂಗಿ, ಇದರಲ್ಲಿ ಉಪಕಾರ ಏನು ಬಂತು? ನಿನ್ನ ಅಣ್ಣನಾಗಿ ಮಾಡಬೇಕಾದ ಕರ್ತವ್ಯ ನಾನು ಮಾಡಿದ್ದೇನೆ. ಹೌದು, ನೀನೇಕೆ ಒಬ್ಬಳು ಇಲ್ಲಿಗೆ ಬಂದೆ? ಏನಿಲ್ಲ ಅಣ್ಣ, ಮನೆಯಲ್ಲಿ ನೀರಿರ್ಲಿಲ್ಲ, ಅದಕ್ಕೆ ನೀರಿಗೆ ಹೋಗೋಣ. ಅಷ್ಟರಲ್ಲಿ ಈ ಪಾಪಿಯ ಕೈಯಲ್ಲಿ ಸಿಕ್ಕಾಕೊಂಡೆ ಅಷ್ಟೇ. ಆಯ್ತು ನಡೆಯಮ್ಮ, ನಿನ್ನನ್ನು ಮನೆಗೆ ಬಿಟ್ಟು ನಾನು ಹೋಗುತ್ತೇನೆ. ಆಯ್ತು ಅಣ್ಣ, ಬನ್ನಿ ಹೋಗೋಣ. ಸುಂದರವಾದ ಪಕ್ಕ ಬಲಿತ ಐಕ್ಯನು ನನ್ನ ತೋಳ ತಕ್ಕೆಯಲ್ಲಿ ಹಿಡಿದು ತಕ್ಕಿಸಿಕೊಳ್ಳಬೇಕಂದ್ರೆ ಮೆಟ್ಟ ಮಾತನಾಡದೆ ದಿಕ್ಕ ತೋಚದಂತೆ ಮಾಡಿತ್ತಲ್ಲ ಆ ಸ್ವಕ್ಕಿನ ಹೆಣ್ಣು. ಅಜಯ, ಕಾಮವೆಂಬ ಅಂಧಕಾರದ ಅರಮನೆಯಲ್ಲಿ ನಿನ್ನ ಪ್ರೇಯಸ ಸೌಂದರ್ಯಶೀಲವೆಂಬ ಶೃಂಗಾರದ ಬುತ್ತಿಯನ್ನು ಈ ಪೃಥ್ವಿರಾಜನ ಪಾದದಡಿಯಲ್ಲಿ ತಂದು ನನ್ನ ಆಶೆಯನ್ನು ಪೂರ್ತಿಯಾಗಿ ಈಡೇರಿಸಿಕೊಂಡು ನಂತರ ನಿನಗೆ ಮತ್ತು ನಿನ್ನ ಪ್ರೇಯಸಿಗೆ ಈ ಭೂಲೋಕದಿಂದ ಗೇಟ್ ಪಾಸ್ ಮಾಡದಿದ್ದರೆ ನನ್ನ ಹೆಸರು ಪ್ರಚಂಡ ಪೃಥ್ವಿರಾಜ. ಅಂದಾಗ ಮಾತ್ರ ನನ್ನ ಶೇಡಿನ ದಾಹ ತೀರುತ್ತದೆ. ಸೌಂದರ್ಯ, ನನ್ನ ಮನದಾಶೆ ನಾನಾಗೆ ನಿನ್ನ ಮೇಲೆ ಸಮಯವನ್ನು ಸಾಧಿಸಿ ನನ್ನ ಆಶೆಯನ್ನು ಪೂರ್ತಿಯಾಗಿ ಈಡೇರಿಸಿಕೊಂಡಾಗಲೇ ನನ್ನ
ವರದಿ. ಸೌಂದರ್ಯ, ಆ ನಿನ್ನ ರೂಪ ಕಂಡು ಒಂದು ನಿಮಿಷ ಕೂಡ ತಡೆಯಲಾರದಷ್ಟು ಪ್ರೀತಿ ಉಕ್ಕಿ ಬರುತ್ತದೆ ನನಗೆ ನಿನ್ನ ಮೇಲೆ. ಬಟ್ ಆ ನನ್ನ ಆಶೆಯನ್ನು ಈಡೇರಿಸಿಕೊಳ್ಳಬೇಕಾದ್ರೆ ಅಡ್ಡ ಬಂದು ಕೆಡಿಸ್ಬಿಟ್ನಲ್ಲ ನನ್ನ ಮಗ ಅಜಯ. ಏ ಜಯ, ನನ್ನ ಕಾರ್ಯಕ್ಕೆ ಅಡ್ಡವಾಗಿ ಬರುತ್ತಿರುವೆಯಲ್ಲ, ನಿನ್ನನ್ನು ಅಡ್ಡ ನಡೆಸಿದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಏ ಜಯ, ನಿನಗೇನು ಗೊತ್ತೋ ಈ ಪೃಥ್ವಿರಾಜನ ಪವರ್ ಏನಂತ? ಕಣ್ಣಿಟ್ಟ ಹೆಣ್ಣುಗಳನ್ನು ಅತ್ಯಾಚಾರ ಮಾಡಿ ಅವರ ದೇಹದ ಸುಖವನ್ನು ಪಡೆಯುತ್ತಾನಲೇ ಈ ಕಲಿಯುಗದ ಕಾಮಕ ಪೃಥ್ವಿರಾಜ. ಇಂದಿನಿಂದ ಎಬ್ಬಿಸುವೆ ಸೇಡಿನ ಕಿಡಿಯ ಕ್ರಾಂತಿಯನ್ನು. ನೋಡ್ತಾ ಇರೋ ಮಗನೇ, ಈ ಪೃಥ್ವಿರಾಜನ ನಾಟಕದ ಅಂತ ಸೋಲಿಲ್ಲದ ಈ ಸರ್ದಾರನಿಗೆ ಸೋಲು. ಛೆ, ಯಾವುದೇ ಕೆಲಸದಲ್ಲಾಗಲಿ ವಿಜಯದ ಮಾಲೆ ನನ್ನ ಕೊರಳಿಗೆ ಬೀಳುತ್ತಿತ್ತು. ಬಟ್ ಒಂದು ಸಲ ಕೂಡ ಸೋಲು ಕಾಣದ ಈ ರೌಡಿ ರಾಜನಿಗೆ ಪ್ರತಿ ಸಲವು ನಾನೇ ಗೆದ್ದು ಬರ್ತೇನೆಂದು ಭದ್ರ ಬುನಾದಿ ಕಟ್ಟಿದ್ದೆ. ಬಟ್ ಈ ಸಲ ನನ್ನ ಕೈಗೆ ಬೇಡಿ ಹಾಕಿ 4 ಜನರ ಮುಂದೆ ಅವಮಾನ ಮಾಡಿದರಲ್ಲ ಮತ್ತು ವಿಜಯ, ಅವರಿಬ್ಬರು ನಮಗೆ ಮಾಡಿದ ಅವಮಾನದ ಪ್ರತಿಕಾರ ಅವರಿಬ್ಬರನ್ನು ಸೆರೆ ಹಿಡಿದು ನಮ್ಮ ಭದ್ರಕೋಟೆಯಲ್ಲಿ ಹಾಕಿ ಅನ್ನ ನೀರು ಕೊಡದೆ ಅವರಿಗೆ ಚಿತ್ರಹಿಂಸೆ ಕೊಟ್ಟು ನಾವು ಕಟ್ಟಿದ ರೌಡಿ ಸಾಮ್ರಾಜ್ಯದ ಪವರ್ ಏನಂತ ತೋರಿಸಬೇಕು. ಅಂದಾಗ ಬುದ್ಧಿ ಬರ್ತದೆ ಆ ಬಡವನ ಮಕ್ಕಳಿಗೆ. ವಿಜಯ, ಇಂದು ನನ್ನ ಕೈಗೆ ಬೇಡಿ ಹಾಕಿದೆ. ಬಟ್ ಮುಂದೊಂದು ದಿನ ನಿನ್ನ ಕೊರಳಿಗೆ ಯಮನನ್ನೇ ಹಾಕಿ ನನ್ನ ಸೇರಿನ ಪ್ರತಿಕಾರ ತೀರಿಸಿಕೊಳ್ಳುತ್ತೇನೆ. ಈ ರೌಡಿ ರಾಜ ಯಾವಾಗಲೂ ಯಮನಿಗಿಂತ ಕೆಟ್ಟವನು, ಬ್ರಹ್ಮನಿಗಿಂತಲೂ ಒಳ್ಳೆಯವನು. ನನಗೊತ್ತಿಕೋ, ಮಿಂಡರ್ ರಕ್ತಕ್ಕೆ ಹುಟ್ಟಿದವನೇ. ವಿಜಯ, ಗೊತ್ತು ಈ ರೌಡಿ ರಾಜ ಯಾರೆಂಬುದು? ನಾನೊಬ್ಬ ಕವಿ ಕಲ್ಪಿಸಿದ ಡೇಂಜರ್ ಮ್ಯಾನ್ ರೌಡಿ ರಾಜ.
ಪೃಥ್ವಿರಾಜ್, ನಾವಿಬ್ಬರು ಗುಟ್ಟಾಗಿ ಈ ಮನೆಯೊಳಗೆ ಕಾಲಿಟ್ಟು ನಿಂತಿದ್ದೇವೆ. ಈ ಮನೆಯ ಸರ್ವ ಸಂಪತ್ತನ್ನೆಲ್ಲವೂ ನಮ್ಮಿಬ್ಬರಿಗೆ ಮಾಡಿಕೊಳ್ಳಲು ನಿಜ. ಆದರೆ ಅದು ಇನ್ನು ನಮ್ಮ ಕೈಗೆ ಸೇರಲಿಲ್ಲ. ಅದಕ್ಕೆ ಯಾವುದಾದರೂ ಒಂದು ಪ್ಲಾನ್ ಮಾಡೋಣ. ಅಪಜಯ ಆಗೋದಂತೂ ಖಂಡಿತ. ಡೋಂಟ್ ವರಿ ರಾಜ, ಡೋಂಟ್ ವರಿ. ಸಿಡಿದೇಳುವ ಈ ಜೋಡಿ ಹುಲಿಗಳ ಜೀವನದ ಇತಿಹಾಸದಲ್ಲಿ ಅಪಜಯ ಎಂಬ ಪದವೇ ಇಲ್ಲ. ಎಂತೆಂತ ಘಟ ಸರ್ಪಗಳನ್ನ ಮಣ್ಣು ಮುಕ್ಕಿಸಿದ ನಾವು ಇದಕ್ಕೆ ಎಷ್ಟೊಂದು ಟೆನ್ಷನ್ ತಗೋತೀಯ ರಾಜ? ಮತ್ತೇನು ಮಾಡುವುದು ಪೃಥ್ವಿರಾಜ್? ರಾಜ, ಜಿಂಕೆಯಂತೆ ಮಿನುಗುವ ಆ ಹಕ್ಕಿ ದಕ್ಕದೆ ನಮ್ಮ ವಿರುದ್ಧವಾಗಿ ಸಿಡಿದೆದ್ದು ನಿಂತಿದ್ದಾಳೆ. ಅಷ್ಟೇ ಅಲ್ಲ, ಬದ್ಧ ವೈರಿಯಾದ ಅಜಯನನ್ನು ಮ್ಯಾರೇಜ್ ಆಗಲು ಕಂಕಣ ಬದ್ಧಳಾಗಿ ಪುನಃ ತೊಟ್ಟು ನಿಂತಿದ್ದಾಳೆ. ಅಂದ ಮೇಲ ನಮಗೆಷ್ಟು ಅವಮಾನ, ನಮಗೆಷ್ಟು ಅಪಮಾನ. ಈ ಹುಲಿಗಳ ಅಪಘಾತದಲ್ಲಿ ಆ ಹೆಣ್ಣಿನದೇ ಗೆಲುವು. ಜಯದ ಸೂಚನೆ ಕಾಣ್ತಾ ಇಲ್ಲ ರಾಜ. ಪೃಥ್ವಿರಾಜ, ಪರಾಯಿಯಾದ ಪ್ರಕಾರ ಪುಟ್ಟ ಪಾರಿವಾಳವೇ ನಮ್ಮ ಕಾಮದ ಶಿಷ್ಯ. ಹೃದಯದಲ್ಲಿ ಹಚ್ಚಿ ಹಚ್ಚಾಗುವಂತೆ ಮಾಡಿದ ಆ ಹುಚ್ಚು ಹೆಣ್ಣಿನ ನಮ್ಮ ಮನದಲ್ಲಿನ ಮಿಚ್ಚೆಯಂತೆ ಸ್ವಚ್ಛವಾಗಿ ಅರಿತು ನಮಗೆ ಸ್ವರ್ಗ ಸುಖ ನೀಡುವ ಸುರಲೋಕದ ಸುಂದರಿಯಾಗಬೇಕು. ಅಷ್ಟೇ ತಾನೇ ಫ್ರೆಂಡ್? ಹೌದು ರಾಜ. ಅವಳು ನನ್ನನ್ನು ಆಗುವುದಕ್ಕೆ ಧಿಕ್ಕರಿಸಿದರೆ ಒತ್ತು ಸಾಧಿಸುವ ತೊಯ್ದು ಮತ್ತು ಕೊನೆಗಡೆ ನನ್ನ ಮನಸ್ಸಿಗೆ ನೆಮ್ಮದಿ. ಈಗಂತೂ ಹೇಗೂ ರಾಜ ನಾವು ಕುಣಿಸಿದಂತೆ ಕುಣಿಯುವ ಕೋತಿಯಾಗಿದ್ದಾನೆ. ಅಂದ ಮೇಲೆ ಅವರ ಮಗಳನ್ನು ಭೋಗಿಸುವುದೇನೋ ಕಠಿಣದ ಕೆಲಸವಲ್ಲ. ಹೌದು ರಾಜ. ಆ ಅಜಯನ ಜೊತೆ ನಡೆಸಿದ ಕಳ್ಳ ಪ್ರೇಮದ ಒಡನಾಟವನ್ನು ಆ ಧನರಾಜನ ಮುಂದೆ ಹೇಳಿ ಅವನ ತಲೆಯನ್ನು ಕೆಡಿಸಿ ಅವನನ್ನು ಈ ಮನೆಯಿಂದ ಬಿಡಿಸಿ ನಂತರ ಧನರಾಜನನ್ನು ಕೊಲೆ ಮಾಡಿ ಅವನ ಸರ್ವ ಸಂಪತ್ತಿಗೆ ನಾವಿಬ್ಬರು ಅಧಿಕಾರಿಗಳಾಗೋಣ. ಮೈ ಡಿಯರ್ ಫ್ರೆಂಡ್ ಪೃಥ್ವಿರಾಜ, ಈ ವಿಷಯ ಧನರಾಜನ ಮುಂದೆ ಹೇಗೆ ಹೇಳುವುದು? ರಾಜ, ಈ ವಿಷಯವನ್ನು ಆ ಧನರಾಜನಿಗೆ ನಾನು ಹೇಳುತ್ತೇನೆ. ನಾನು ಅವನಿಗೆ ಹೇಳ್ತಾ ಇರ್ಬೇಕಾದ್ರೆ ನೀನು ಅವನ ಜೊತೆ ಕೂಡಿ ಏನು ತಿಳಿಯದ ಹಾಗೆ ನಟನೆ ಮಾಡಬೇಕು ಅಷ್ಟೇ. ಓಕೆ, ಹೇಗಾದರೂ ಮಾಡಿ ಈ ಎಲ್ಲ ಸರ್ವ ಸಕಲ ಆಸ್ತಿಗೆ ನಾವಿಬ್ಬರೇ ಸರ್ವಾಧಿಕಾರಿಗಳಾಗಬೇಕು. ಓಕೆ ರಾಜ, ಬಾ ಹೋಗೋಣ. ಯಾವ ಕವಿಯೂ ಬರೆಯಲಾರ. ಹೇ ದೇವರೇ, ನಿನ್ನ ದಯದಿಂದ ನನ್ನ ತಮ್ಮ ವಿಜಯ ಇನ್ಸ್ಪೆಕ್ಟರ್ ಕೆಲಸ ಮಾಡ್ತಾ ಇದ್ದಾನೆ. ಹಾಗೆ ಇನ್ನೊಬ್ಬ ತಮ್ಮ ಅಜಯನಿಗೂ ನಿನ್ನ ದಯದಿಂದ ಯಾವುದಾದ್ರು ಒಂದು ಉದ್ಯೋಗ ದೊರೆತರೆ ನಮ್ಮ ಬಾಳಿನಲ್ಲಿ ಕಷ್ಟದ ಕತ್ತಲೆಗೆ ಬೆಳಕು ನೀಡಿದಂತ ದೇವರು ನೀನಾಗುತ್ತೀಯ. ಹಾ, ನನಗೆ ಗೊತ್ತು ನೀನು ನಂಬಿದವರನ್ನು ಯಾವತ್ತೂ ಕೈ ಬಿಡುವುದಿಲ್ಲ ಎಂದು. ಒಬ್ಬರು ಇಟ್ಟುಕೊಂಡು ಮಾತಾಡ್ಬೇಕು ಅನ್ಸುತ್ತಾ ಇದೆ. ಏನಿಲ್ಲ ಗಂಗಾ, ನಮ್ಮ ತಮ್ಮ ಅಜಯನಿಗೂ ಯಾವ್ದಾದ್ರು ಒಂದು ಉದ್ಯೋಗ ದೊರೆತರೆ ನಮ್ಮ ಬಾಳು ಎಷ್ಟು ಸುಂದರವಾಗಿರುತ್ತದೆ ಎಂದು ಯೋಚಿಸ್ತಾ ಇದ್ದೆ. ನೋಡ್ರಿ, ಆ ದೇವ್ರ ಕಣ್ಣ ಮುಟ್ಟ ಬಿಟ್ಟು ಸಾಧ್ಯ ಆ ಮಾತು. ಗಂಗಾ, ನಮ್ಮಂತ ಬಡವರ ಮೇಲೆ ಆ ದೇವರು ಖಂಡಿತ ಕಣ್ಣು ತೆರೆಯುತ್ತಾನೆ. ಹೌದ್ರಿ ನೋಡಿ, ಆ ದೇವರು ನಮ್ಮತ್ರ ರೂಪಾಯಿ ಕರ್ಣ ತೋರಿಸುತ್ತಾನೆ. ಆದರೆ ಆ ದೇವರು ನಂಬಿದರೆ ಯಾವತ್ತೂ ಕೈ ಬಿಡುವ ಸ್ವಾಮಿ, ಕೈ ಬಿಡುವುದಿಲ್ಲ. ಗಂಗಾ, ನಿನ್ನ ಮೈದಾನದಲ್ಲಿ ಕಾಂತಾನೆ ಇಲ್ವಲ್ಲ? ನೋಡಿ, ಅಜಯ್ ಇದೀಗ ಹೊರಗಡೆ ಹೋಗಿದ್ದಾನೆ, ವಿಜಯ್ ಡ್ಯೂಟಿಗೆ ಹೋಗಿದ್ದಾನೆ.
ಅವನು ಡ್ಯೂಟಿ ಅಂತ ದಿನ ಹೋಗ್ತಾ ಇರ್ತಾನೆ. ಒಂದು ದಿನ ಮಾತ್ರ ರಜಾ ಹಾಕಿ ಮನೆಯಲ್ಲಿ ಇರಬಾರ್ದೆ ವಿಜಯ್? ನೋಡಿ, ಕಾನೂನು ತೀವ್ರ ನೆನಪಿಕೊಂಡಿದ್ರೆ ನಮ್ಮ ಮೈದನ ಆ ಡ್ಯೂಟಿ ಮಾಡಿದ್ರೆ ಬೇಸರ ನೋಡಿ ಇರೋದಿಲ್ಲ ಸ್ವಾಮಿ ಅವನಿಗೆ. ಅಣ್ಣ, ಅತ್ತಿಗೆ ಎಲ್ಲಿದ್ದೀರಾ? ಹಾ ಬಾರಪ್ಪ ಅಜಯ್. ಹಾ ಏಕೋ ಸಂತೋಷವಾಗಿದ್ದೀಯಲ್ಲ, ಏನು ವಿಷಯ? ಮೊದಲು ಸ್ವೀಟು, ಆಮೇಲೆ ವಿಷಯ. ಆಯ್ತು, ಈಗಲಾದ್ರೂ ಹೇಳಪ್ಪ ಏನು ವಿಷಯ ಅಂದ್ರು. ಅಣ್ಣ, ನಾನು ಆ ದುಷ್ಟ ಗಣರಾಜನ ಶ್ರೀಗಂಧದ ಲಾರಿಯನ್ನು ಹಿಡಿದು ಆ ಸರ್ಕಾರಕ್ಕೆ ಒಪ್ಪಿಸಿದ್ದೇನೆ. ಅದಕ್ಕೆ ಸರ್ಕಾರ ನನಗೆ ಪ್ರಮೋಷನ್ ಕೊಟ್ಟಿದೆ ಅಣ್ಣ, ಪ್ರಮೋಷನ್ ಕೊಟ್ಟಿದೆ. ಸಂತೋಷ, ಆದರೆ ಒಂದು ಕಡೆ ದುಃಖ ಆಗ್ತಿದೆಯಪ್ಪ. ಯಾಕಣ್ಣ, ನಾನೇನಾದ್ರೂ ತಪ್ಪು ಮಾಡಿದ್ದೇನಣ್ಣ? ಇಲ್ಲಪ್ಪ, ಸರಿಯಾಗಿದೆ. ಆದರೆ ಅದು ಅವರ ದೃಷ್ಟಿಯಲ್ಲಿ ತಪ್ಪೇ. ಏಕೆಂದರೆ ನೀನು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಲಾರಿಯನ್ನು ಹಿಡಿದುಕೊಟ್ಟರೆ ಅಂದರೆ ಅವರನ್ನು ನನ್ನ ಸುಮ್ಮನೆ ಬಿಡುತ್ತಾರೇನಪ್ಪ. ಅಣ್ಣ, ಇದು ತಪ್ಪು ಅಂತ ಅವರು ನನ್ನ ಎದುರು ಬಂದರೆ ಅವರ ರುಂಡವನ್ನೇ ಚೆಂಡಾಡಿ ಬಿಡ್ತಾರೆ. ನಿನಗೆ ತಿಳಿಯದಪ್ಪ, ನಾನು ಹೇಳುತ್ತೇನೆ ಕೇಳು ಅಂತವರ ಎದುರು ನಿಲ್ಲುವುದು ಸರಿಯಲ್ಲಪ್ಪ, ಸರಿಯಲ್ಲ. ಯಾಕಣ್ಣ, ಅಂದು ನೀ ಹೇಳಿದ ಮಾತು ಮರೆತೆಯಾ? ಆ ಸತ್ಯದ ಮಾತನ್ನು ಮರೆತು ಬಿಟ್ಟಿಯಾ ಅಣ್ಣ? ಆ ಶ್ರೀಗಂಧದ ಲಾರಿಯನ್ನು ನಾನು ಯಾರಿಗಾದ್ರೂ ಮಾಡಿ ಅನಾಥನಿದ್ದರೆ ನೀನು ನನ್ನ ಬೆನ್ನ ತಟ್ಟಿ ಮನೆಯೊಳಗೆ ದೋಷದಿಂದ ಕರೆದುಕೊಳ್ತಿದ್ದೀಯ ಅಣ್ಣ. ಹಾಗಂತ ತಿಳಿಯಬೇಡ ಅಜಯ್. ಅಣ್ಣ, ನೀ ಹೇಳುತ್ತಿರುವ ಮಾತಿನ ಅರ್ಥ ಆ ದುಷ್ಟ ಸರ್ಪಗಳಿಗೆ ಮತ್ತಷ್ಟು ಸಪೋರ್ಟ್ ಕೊಟ್ಟು ಈ ನಮ್ಮ ದೇಶದಲ್ಲಿರುವ ಎಲ್ಲಾ ಸಂಪತ್ತನ್ನೆಲ್ಲ ದೋಚ್ಕೊಂಡು ಹೋಗಲು ಬೆನ್ನ ತಟ್ಟೆ ಆಗ್ತದೆ ಅಂತ ನಿನ್ನ ಮಾತಿನ ಅರ್ಥ. ಆಯ್ತು, ನಾನು ಈ ನಿನ್ನ ಬುದ್ಧಿಯ ಮುಂದೆ ಚಿಕ್ಕವನಾಗಿ ಬಿಟ್ಟೆ. ಹಾ, ನೀ ಮಾಡ್ತಾ ಇರುವುದೇ ಸರಿ. ಆದರೆ ನೀನು ಅಂತವರ ಎದುರಾಗಿ ನಿಂತಿರುವೆ ಅಂದ ಮೇಲೆ ನಿನ್ನ ಬಾಳು ಬಹಳ ಹುಷಾರಾಗಿರ್ಬೇಕಪ್ಪ, ಬಹಳ ಹುಷಾರಾಗಿರ್ಬೇಕು. ಯಾಕ್ರಿ ತನ್ನ ಮೈದ ಅಂದ್ರೆ ಕೈಲಾಲ ಅಂತ ತಿಳಿದುಕೊಂಡಿದ್ದೀರಾ? ಎಂತ ಶ್ರೀಮಂತರು ಬಂದ್ರು ಅವನು ಹುಟ್ಟಿನ ಅರಗಿಸುತ್ತಾನೆ ನನ್ನ ಮೈದನ, ಗೊತ್ತಾ ನಿಮಗೆ? ಆಯ್ತು, ಹಾ, ನೀನು ನಿನ್ನ ಮೈದೂರ ಪಾರ್ಟಿ ಒಂದೇ ಆಯ್ತು. ತುಂಬಾ ಹೊಟ್ಟೆ ಇಸ್ತಾ ಇದೆ. ಹಾ ಅಣ್ಣ, ಅಜಯ್ ನನ್ನ ಬರಲಿ, ಎಲ್ಲರೂ ಸೇರಿ ಊಟ ಮಾಡಿರಬೇಕು. ಅಜಯ್ ಬಂದೇ ಬಿಟ್ಟ ನೋಡಲ್ಲಿ. ಅಜಯ್ ಬರಪ್ಪ, ನಿನ್ನ ಸಲುವಾಗಿ ನಿನ್ನ ತಮ್ಮ ಅಜಯ್ ಕಾಯ್ತಾ ಇದ್ದ. ಬನ್ನಿ ಎಲ್ಲರೂ ಕೂಡಿ ಊಟ ಮಾಡೋಣ. ಅಂದ ಹಾಗೆ ಈ ಹುಡುಗಿ ಯಾರಪ್ಪ? ನೀವು ಈ ಊರಿನ ಧನಿಕರಾದ ಗಣರಾಜನ ಮಗಳು ಸೌಂದರ್ಯ ಅಲ್ಲವೇ? ಹೌದು, ನಾನು ಧನರಾಜ ಅವರ ಮಗಳು. ಆ ಅದರದ ಶ್ರೀಮಂತರ ಮಗಳು ನಮ್ಮ ಮನೆಗೆ ಬರಲ್ಲ ಕಾರಣವೇನು? ಅಜಯ್ ಅಣ್ಣ, ಅದು ಅದು ಏನನ್ನ ಅದು? ಅದು ನಾನು ಮತ್ತೆ ಸೌಂದರ್ಯ ಒಬ್ಬರಿಗೊಬ್ಬರು ಮನಸ್ಸಾರಿ ಪ್ರೀತಿಸುತ್ತಿದ್ದೇವೆ ವಿಜಯ್. ಅದಕ್ಕೆ ನಮ್ಮಿಬ್ಬರಿಗೆ ಮದುವೆ ಮಾಡಿಸಿ ಅಂತ ತಾನೇ ನೀ ಹೇಳ್ತಾ ಇರೋದು. ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಅಣ್ಣ, ಏನು ಹೇಳ್ತಿರುವಿರಿ? ಹೌದು ಕಣೋ, ಹೌದು. ಒಂದು ಕಾಲದಲ್ಲಿ ಇವಳ ತಂದೆಯಿಂದಲೇ ನಮಗೆ ಭಿಕ್ಷೆ ಬೇಡುವ ಸ್ಥಿತಿ ಬಂದಿತ್ತು. ಈಗ ಆ ದೇವರ ದಯದಿಂದ ನಮ್ಮ ಬಾಳು ಚೆನ್ನಾಗಿ ನಡೀತಾ ಇದೆ. ಅಜಯ್, ನೀನು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ಯಾವ್ದಾದ್ರು ಒಂದು ಒಳ್ಳೆ ಕೆಲಸಕ್ಕೆ ಎತ್ತಿಕೊಳ್ಳಿದ್ದಾನೆ ಅಂದರೆ ಈಗ ನಿನ್ನನ್ನು ನೋಡಿದ್ರೆ ಇಂಥ ಕೆಟ್ಟವರ ಸಂಬಂಧ ಬೆಳೆಸುವಂತ ಬಂದಿದ್ದೀಯ. ಗಂಗಾ, ನೋಡಿದ್ಯಾ ಈ ನಿನ್ನ ಕೆಟ್ಟ ಮೈದನ ಮಾಡಿದ ಕೆಟ್ಟ ಕೆಲಸವನ್ನು? ಈಗೇನ್ ಮೈದ್ರ, ನೀನ್ ಹೇಳ್ತಿರೋ ಮಾತು ನಿಜವಿದೆಯಾ? ಹೌದು ಅತ್ತಿಗೆ, ನಾನು ನಿಜವಾಗಲೂ ಅವಳನ್ನು ಪ್ರೀತಿಸುತ್ತಿದ್ದೇನೆ. ವಿಜಯ್, ನಿನಗೆ ಅವಳೇ ಬೇಕೆಂದರೆ ಅವಳೊಂದಿಗೆ ಹೊರಟು ಹೋಗು. ಇಲ್ಲ ನಾವು ಬೇಕೆಂದರೆ ಅವಳನ್ನು ಬಿಟ್ಟು ಮನೆಯಲ್ಲಿ ಇರು. ಏನು ಹಿರಿಯರು ಇರುವಂತ ಮನೆ ಇದೆ ಅಂತ ಒಂದ್ ಮಾತು ಕೇಳಿ ಅವ್ರಿಗೆ ಮದ್ವೆ ಆದ್ರೆ ಆಯ್ತು ಅಂತ ಬಂದ್ರೆ ಇಲ್ಲಿ ಒಂದ್ ಚೂರನು ಮರ್ಯಾದೆನೇ ಇಲ್ಲ ಈ ಮನೆಯಲ್ಲಿ. ಅಜಯ್ ನೋಡು, ಇಲ್ಲಿಂದ ದೂರ ಹೋಗಿ ಮದ್ವೆ ಆಗೋಣ ಬಾ ಅಜಯ್. ಸೌಂದರ್ಯ, ಇಲ್ಲಿವರೆಗೂ ನನ್ನ ಅಣ್ಣನಿಗೆ ಬೇಡವಾದ ಕೆಲಸ ನಾನು ಮಾಡಿಲ್ಲ, ಇನ್ನು ಮುಂದೆನೂ ಮಾಡುವುದಿಲ್ಲ. ದಯವಿಟ್ಟು ನೀನು ಯಾರನ್ನಾದರೂ ಮದುವೆಯಾಗಿ ಸುಖದಿಂದ ಇರು ಸೌಂದರ್ಯ. ಅಜಯ್, ಏನ್ ಹೇಳ್ತಾ ಇದೀಯ?
ಹೋಗಿ ಹೋಗಿ ನಿನ್ನಂತವನ್ನ ಪ್ರೀತಿಸ್ತದ್ನಲ್ಲ ನನ್ ತಪ್ಪ. ನೀನ್ ಜೊತೆ ಬದುಕಲಾರೆ, ನೀನೇ ನನ್ ಜೀವ ಅಂತ ಸುಳ್ಳು ಹೇಳಿ ಈಗ ಬೇರೆಯವ್ರನ್ನ ಮದುವೆಯಾಗಿ ಸುಖದಿಂದ ಇರು ಅಂತ ಇದ್ದೀರಲ್ಲ, ಒಂಚೂರಾದ್ರೂ ಹೃದಯ ಇದೆಯಾ ಅಜಯ್? ಸೌಂದರ್ಯ, ಈಗ ನನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೋ ಸೌಂದರ್ಯ. ಅಜಯ್, ನನಗೀಗ ನೀನು ಏನು ಹೇಳ್ಬೇಡ. ನಿನ್ಗೆ ನಿಮ್ ಅಣ್ಣ ಮುಖ್ಯನೋ ನಾನ್ ಮುಖ್ಯ? ಸೌಂದರ್ಯ, ನನಗೆ ನನ್ನ ಅಣ್ಣನೇ ಮುಖ್ಯ. ಅಜಯ್, ಏನ್ ಹೇಳ್ತಾ ಇದೀಯ ನೀನು? ಹೌದು ಸೌಂದರ್ಯ, ಹೌದು. ಹಾಗಾದ್ರೆ ನಾನು ಬದುಕಬಾರದು. ಪ್ರೀತಿಸಿದವನೇ ಕೈ ಕೊಟ್ಟ ಮೇಲೆ ನಾನು ಜೀವಂತವಿದ್ದರೂ ಏನು, ನಾನು ಬದುಕಬಾರದು. ಇಲ್ಲಮ್ಮ ಸೌಂದರ್ಯ, ನನ್ನ ತಮ್ಮ ಇಷ್ಟಪಟ್ಟದ್ದನ್ನು ನಾನು ಯಾವತ್ತೂ ಬೇಡ ಅಂದಿಲ್ಲ. ಅಣ್ಣ, ಏನ್ ಹೇಳ್ತಿರುವಿರಿ? ಹಾ ಆಯ್ತು ಅಜಯ್. ಸೌಂದರ್ಯ, ನಾಳೆ ನಿಮ್ಮ ಮನೆಗೆ ಹೋಗಿ ನಿಮ್ಮ ತಂದೆಯ ಜೊತೆ ನಿಮ್ಮ ಮದುವೆ ಬಗ್ಗೆ ಮಾತನಾಡಿಕೊಂಡು ಬರುತ್ತೇನೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ನಿಮ್ ಬಗ್ಗೆ ತಿಳಿದೇನೆ ತಪ್ಪಾಗಿ ಮಾತಾಡ್ಬಿಟ್ಟೆ. ಛೇ, ಛೇ, ಛೇ. ಎದ್ದೇಳಮ್ಮ, ನಿಮ್ಮೆಲ್ಲರಿಗೂ ದೊಡ್ಡವನಾದ ನಾನು ಮಾಡಬೇಕಾದ ಕರ್ತವ್ಯ ಇದು. ನನಗೆ ಗೊತ್ತಿತ್ತು ಈ ಪ್ರೇಮಿಗಳನ್ನ ದೂರ ಮಾಡುವ ಕಡಕನಲ್ಲ ನಮ್ಮಣ್ಣ ಅಂತ. ಅಜಯ್, ಹೋಗ್ ಬರ್ತೀನಿ, ತಡವಾಯ್ತು. ಇಲ್ಲಮ್ಮ, ಊಟ ಮಾಡಿಕೊಂಡು ಹೋಗುವಂತೆ. ಹೌದಮ್ಮ. ಬನ್ನಿ, ಹಾಗಾದ್ರೆ ನನಗೂ ತುಂಬಾ ಹಸಿವಾಗಿದೆ. ಇಷ್ಟು ನೀವು ಪ್ರೀತಿಯಿಂದ ಹೇಳ್ತಾ ಇದ್ದೀರಿ ಅಂದ್ರೆ ಖಂಡಿತವಾಗ್ಲೂ ಊಟ ಮಾಡ್ಕೊಂಡು ಹೋಗ್ತೀನಿ. ಹಾ ಅಜಯ್, ಇಷ್ಟೊತ್ತಿನ ತನಕ ನಿನ್ನ ತಮ್ಮ ನಿನ್ನ ಸಲುವಾಗಿ ಕಾಯ್ತಾ ಇದ್ದ. ನಡೀರಿ, ಎಲ್ಲರೂ ಹೋಗಿ ಒಟ್ಟಿಗೆ ಊಟ ಮಾಡೋಣ. ಆಯ್ತಣ್ಣ, ಬನ್ನಿ ಹೋಗೋಣ. ಮದುವೆಯ ವಯಸ್ಸು ಎಲ್ಲರನ್ನೂ ಸೊಗಸು. ಅಲ್ರಿ, ನಮ್ಮಪ್ಪ ದಿನ ಮನೆಗೆ ಬರ್ತಾನ, ಹೊಕ್ಕನ ಹೊಟ್ಟಿ ತುಂಬ ತಿಂತಾನ. ನನಗ ಒಂದ್ ಸ್ವಲ್ಪ ಮದ್ವಿ ಮಾಡ್ಬೇಕನ್ನೋದು ಕಬರ್ ಇಲ್ರಿ. ಹುಡುಗಿ ಮನ್ಯಾಗ ವಯಸ್ಸಿಂದ ಐತಿ, ಆಕಿನ ಗೆಳತಿರೆಲ್ಲ ಮದ್ವಿ ಆಗಿ ಮಕ್ಕಳ ಹಡ್ದಾರ. ನನ್ನ ಮಗಳು ನಾನು ಮದ್ವಿ ಆಗ್ಬೇಕನ್ನೋದು ಸ್ವಲ್ಪ ತಲೆಗಿಲ್ರಿ. ಅವ್ನು ನೋಡಿದ್ರ ಬರೀ ಹಳೆ ಮುದುಕಿಯರು ನೋಡ್ಕೊಂತ ಅಡ್ಡಾಡ್ತಾನ. ಅಲ್ರಿ, ಇವತ್ತು ಬಂಗಾರ ಬೆಳಿತಿರ್ತೀನಿ ನಮ್ಮ ಸಂಗ್ಯಾ ಮಾಮ ಎಲ್ಲದನ ಅಂತ ನೋಡೋಣ. ಬರ್ಲಿ ಬರ್ಲಿ. ಯಾದಿ ಮೇಲೆ ಶಾದಿ ತುಡುಗಲೆ ಮಾಡರ ಮುಂದೆ, ಯಾದಿ ಮೇಲೆ ಶಾದಿ ತುಡುಗಲೆ ಮಾಡರ ಮುಂದೆ, ಗಂಗಾಲ ಇಟ್ಟ ಬಾರಿ ನನ್ನ ಇದಿ ಮೇಗ, ಗಂಗಾಲ ಕೂಡ ಹೋದ ದಾರಿ ಕಾಮರ. ಹೋಗುವಾಲ ಹೋಗುತ್ತಾಡ
ಸಂಘ ಮಗನ ಬೀಳ್ತೈತೆ ನಿನ್ ಕೈಗೆ ಬೇಡಿ ಮಗನ. ಯಾಕೋ ಪೊಲೀಸ್ ನಿಂಗೆ ನಾ ಏನ್ ಮಾಡೀನಿ? ಅಲ್ಲಲೇ ಮಗನ, ಇಷ್ಟೋತನ ಆ ಹುಡುಗಿ ಜೊತೆ ಮಾತಾಡ್ಕೊಂತ ನಿಂತಿದ್ದಲ್ಲ ಮಗನ, ಆ ಹುಡುಗಿ ನಾನು ಮದುವೆ ಆಗಕ್ಲೇ ಮರಯ್ಯ. ಅದು ನಿನ್ನ ಭ್ರಮೇಲೆ ಮಗನ. ನೋಡ್ಲೇ ಸಂಖ್ಯಾ ಮಗನ, ಮತ್ತ ಆ ಹುಡುಗಿನ ಮದುವೆ ಆಗಿ ನಮ್ಮ ಊರಿಗೆ ಕರ್ಕೊಂಡು ಹೋಗ್ತೀನಿ ನೋಡು ಅಂತೀರು ಮಗನ. ನಾನ್ ಯಾರಂತ ಗೊತ್ತಾಯ್ತಿಲ್ಲ ನಿನಗ. ಎಂತೆಂತ ಗಣ್ಯ ವ್ಯಕ್ತಿಗಳಿಗೆ ನೀರ್ ಕುಡಿಸಿದ ಮಗ ಅದಿ ನಾನು. ಈ ಸಂಗೀ ಲಗ್ನ ಆಗದ ಯಾವ ಲೆಕ್ಕಲಿ ನನಗ. ಬರ್ತೀನಿ ಮಗನ, ಮುಂದೆ ನೋಡ್ಕೊಂತಿನ್ಲೆ. ತಿಂಡಿನ ಆಗೈತಿ ನಿಂದು, ತಿಂಡಿನ ಮುರಿಸ್ತೀನಿ. ಅಂತೂ ಒಂದ ಹುಡುಗಿ 2 ಗಂಟೆ ಬಿದ್ದೀವಿ ಅಂದ್ರ ನಾ ಗೆಲ್ತಿರೋ ನೀ ಗೆಲ್ತೀರ ನೋಡೇ ಬಿಡೋರು ಮಗನ. ಅಲ್ರಿ ಅಪ್ಪ, ಈ ನನ್ನ ಮಗಳ ಸಂಘವ ಹೂವಾಗಿ ದೇವ್ರ ಮ್ಯಾಗ ಇರ್ತಾಳ ಅಂತ ತಿಳ್ಕೊಂಡ್ರ ಇವು ನಾವು ಸಿಕ್ಕವ್ರಿಗೆ ರುಚಿ ಕೊಡು ಹೆಣ್ಣಗಳ ಪೋಯಪ್ಪ. ನಂಗಂತೂ ಒಂದು ತಿಳ್ದಂಗೆ ಐತ್ರಿ. ಅದ್ರಾಗ ಬೇರೆ ವಯಸ್ಸಿಗೆ ಬಂದಾಳ, ಮದುವೆ ಮಾಡಿ ಕೊಡ್ಬೇಕಂತೇಳಿ ಅನ್ಕೊಂಡ್ರ ಒಬ್ಬತ್ನಾದ್ರೆ ನಮ್ಮ ಬಾಲ್ಯ ರಣಪ್ಪ ಅವನಂತ ಮುಂದಕ್ಕೆ ಬರೋಲ್ರಿ. ಗಟ್ಟಿ ಮನಸ್ಸು ಮಾಡಿ ಏನಾಗಿಲ್ರಿ, ನಾ 3 ದೈವದ ಕೈಕಾಲು ಹಿಡ್ಕೊಂಡು ನನ್ನ ಮಗನ ಮದುವೆ ಮಾಡಿ ಮುಗಿಸಿದ್ರಾತ್ರಿ ಅಪ್ಪ. ಇಲ್ಲ ಅಂದ್ರ ಈ ಸೀತಾಪತಿ ಮರ್ಯಾದೆ ಉಳಿಸುದಿಲ್ರಿ. ಅದ್ರಾಗ ಬೇರೆ ಸುತ್ತಿ 7 ಹಳ್ಳಿಗೆ ಬೇಕಾದವದಿನ್ರಿ. ನಾನಂತೂ ಎಷ್ಟು ಹೇಳಿದ್ರು ಆ ಕೂಚಿ ಬಾಯಿ ಸಂಘನ ಮದುವೆ ಹಾಕಣಂತಾಳ. ಅವ ಸರಿ ಇಲ್ಲ, ಬಹಳ ಬದ್ಮಾಸ್ ಅದನ, ಲುಚ್ಚ ಅದನ. ಅದ್ರಾಗ ಮೇನ್ ಪಾಯಿಂಟ್ ಕಿವುಡಿ ಅದನ ಅಂದ್ರೆ ಕೇಳಲ್ರಿ. ಗಟ್ಟಗ ಹುಣ್ಣ ಮದುವೆ ಹಾಕಣಂತಾಳ. ಇದಕ್ಕೊಂದು ಎಲ್ಲಾರ ಹೊರ ಹುಡುಕಿ ಬೇಗ ಮದುವೆ ಮಾಡಿ ಕೊಟ್ರಾತ್ರಿ ಅಪ್ಪ. ಅವಾಗ ನನ್ನ ತಲೆ ಮೇಲೆ ಭಾರಿ ಆದಂಗ ಆಗೈತ್ರಿ. ನನ್ನ ಮನಸ್ಸು ಹೋರಾಕೈತಿ. ನಾ ಅವಾಗ ದಪ್ಪ ಆಗದ್ರಿ ಅಪ್ಪ. ಇಲ್ಲಾಂದ್ರೆ ನನ್ನ ಮಗಳ ಮದುವೆ ಆಗತ್ತ ನಾ ದಪ್ಪ ಆಗೋದು ಅಂತ ಗ್ಯಾರಂಟಿ ಇಲ್ಲ ನನಗ. ನಾ ಬರ್ತೀನಿ ಅಪ್ಪ. नमस्कार बॉस. ಬಾ ಪೃಥ್ವಿ ಬಾ. ನಮ್ಮ ಮಿಲ್ಲಿನ ಕೆಲಸ ಹೇಗೆ ನಡೆದಿದೆ? ಮಿಲ್ಲಿನ ಕೆಲಸ ಸರಿಯಾಗೇ ನಡೆದಿದೆ. ಆದರೆ ಆದರೆ ಎಂಬ ಅಪಸ್ವರವನ್ನು ನುಡಿ ಈ ಧನರಾಜನ ಜೀವನವೆಂಬ ಸಂಗೀತದಲ್ಲಿ ಕೇಳಿ ಬರಬಾರದು. ಇರಲಿ, ಏನ್ ವಿಷಯ? ಹೇಗೆ ಹೇಳುವುದು ಧನಿಕರೇ? ಇದಕ್ಕೆ ನಿಮ್ಮದೇನು ಅಭ್ಯಂತರವಿಲ್ಲ ತಾನೇ? ಓಕೆ, ಅದೇನು ಅಂತ ಬೇಗ ಹೇಳು. ಧನಿಕರೇ, ಗುಲಾಬಿ ಹೂವಿನಂತೆ ಬೆಳೆಸಿದ ನಿಮ್ಮ ಮುದ್ದು ಮಗಳು ಸೌಂದರ್ಯ ಬದ್ಧ ವೈರಿಯಾದ ಅಜಯನನ್ನು ಪ್ರೀತಿಸುತ್ತಿದ್ದಾಳೆ. ಅಷ್ಟೇ ಅಲ್ಲ, ಅವನನ್ನೇ ಮದುವೆ ಆಗುತ್ತೇನಂತ ಮಾತು ಕೊಟ್ಟಿದ್ದಾಳೆ. ಏನು ಹೇಳ್ತಿರುವ ನೀನು? ರಾಜ
ಸುಳ್ಳು ಕಥೆಯನ್ನು ಹೇಳಲು ಬಂದಿರುವೆಯಾ? ರೌಡಿರಾಜ್, ಸುಳ್ಳು ಹೇಳಲು ನನಗೇನು ಮಳ್ಳು ಹಿಡಿದಿಲ್ಲ. ಸತ್ಯದ ಕಥೆಯನ್ನು ಬಿಚ್ಚಿ ಹೇಳುತ್ತಿದ್ದೇನೆ. ಬೇಕಾದ್ರೆ ಅವರಿಬ್ಬರನ್ನು ಕರೆಸಿ ಕೇಳಿರಿ. ಕಲಿತ ಮಗಳೆಂದು ಸುಮ್ಮನೆ ಬಿಟ್ಟರೆ ಮನಸ್ಸಿಗೆ ಬಂದಂತೆ ವರ್ತಿಸುತ್ತಿದ್ದಾಳೆ ಈ ಸೌಂದರ್ಯ. ಈಗ ಇದಕ್ಕೆ ನಾನೇನು ಮಾಡಬೇಕು? ಪೃಥ್ವಿ, ರೌಡಿರಾಜ್, ನೀವೇ ನನಗೆ ದಾರಿ ತೋರಬೇಕು. ಮಾಡುವುದೇನು ಧನಿಕರೇ? ಆ ಬಡಬಿಕಾರಿ ನನ್ನ ಅಜಯನನ್ನು ಕರೆಸಿ ಒಳ್ಳೆ ಮಾತಿನಿಂದ ಹೇಳ್ತಾ ಇದ್ದೀನಿ, ಅವನನ್ನು ಮರೆತು ಬಿಡ ಅಂತ ಹೇಳಿ. ಅದಕ್ಕೆ ಅವನು ಒಪ್ಪಿದರೆ ಸರಿ, ಇಲ್ಲವನ್ನೇ ಅವನ ಕೈ ಕಾಲುಗಳನ್ನು ಮರೆದು ಯಾವುದಾದರೂ ಒಂದು ನದಿಯಲ್ಲಿ ಬೀಸಾಕ್ಬಿಡೋಣ. ಅಂದಾಗ ಎಲ್ಲ ಸರಿ ಹೋಗುತ್ತಾ. ಹಾಗೆ ಅವನ ಕೈ ಕಾಲು ಮುರಿದರೆ ನಮ್ಮ ಸೇಡು ತೀರಲಾರದು. ಅವನನ್ನು ನಾವು ಸಾಯಿಸುವುದೇನೋ ಸರಿ, ಬೇಡ ಬೇಡ, ಅವನ ಜೀವನ ಪರ್ಯಂತ ಕೊರಗಿ ಸಾಯಬೇಕು. ಅಂದಾಗ ಬುದ್ಧಿ ಬರ್ತದೆ ಆ 3rd ಕ್ಲಾಸ್ ನನ್ನ ಮಗನಿಗೆ. ಧನಿಕರೇ, ನಿಮ್ಮ ಘನತೆ ಏನು, ಗೌರವವೇನು? ಅಂತದ್ರಲ್ಲಿ ಆ ಬಡಬಿಕಾರಿ ನನ್ನ ಮಗ ಅಜಯ ನಿಮ್ಮ ಸೌಂದರ್ಯದ ಸಂಘವನ್ನು ಬಯಸಿದ್ದಾನೆ. ನಿಮ್ಮ ಘನತೆ ಗೌರವ ಉಳಿಯಬೇಕಾದ್ರೆ ಮೊದಲು ನಿಮ್ಮ ಮಗಳ ಸಂಘದಿಂದ ದೂರ ಮಾಡಿ. ಅಂದಾಗ ಮಾತ್ರ ನಿಮ್ಮ ಘನತೆ ಗೌರವ ಉಳಿಯುತ್ತದೆ. ಇಲ್ಲವಾದ್ರೆ ನಿಮ್ಮ ಮಾನ ಮರ್ಯಾದೆ ಬೀದಿ ಪಾಲಾಗುತ್ತಾ. ನಾವು ಹೀಗೆ ಕೈ ಕಟ್ಟಿ ಕುಳಿತರೆ ನಮ್ಮ ತಲೆಯ ಮೇಲೆ ಕಾಲು ಇಡಲು ಏಸುವುದಿಲ್ಲ ಬಂಡ ಬಡ್ಡಿ ಮಗ. ಸೌಂದರ್ಯ, ಎಲ್ಲಿ ಹೋಗಿದ್ದೆ? ಯಾಕೆ ಸ್ಲೇಟು? ಫ್ರೆಂಡ್ಸ್ ಮನೆಗೆ ಹೋಗಿದ್ದೆ ಡ್ಯಾಡಿ. ನಿಜ ಹೇಳೋ ಸೌಂದರ್ಯ. ಸತ್ಯವಾಗು ಡ್ಯಾಡಿ. ಸುಳ್ಳು ಮಗಳು ಯಾ ಮೂರ್ಖಳೆ. ಸೌಂದರ್ಯ, ನಿಜ ಹೇಳು. ಪ್ರಿಯತಮನ ಜೊತೆ ಕೂಡಿ ಕೈ ಹಿಡಿದ ಹಾಡಿನಲ್ಲಿದ ಪ್ರೇಮ ಚಕ್ರದ ಕಥೆಯನ್ನು ಹೇಳು. ಡ್ಯಾಡಿ, ನೀವು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ರೆ ಹೇಳ್ತಾ ಇದ್ದೀನಿ ಕೇಳಿ. ಆ ಅಜಯ ನನ್ನೇ ಪ್ರೀತಿಸ್ತೀನಿ, ಆ ಅಜಯ ನನ್ನೇ ಮದುವೆ ಆಗ್ತೀನಿ. ಸೌಂದರ್ಯ, ಏನ್ ಹೇಳ್ತಿರುವೆ ನೀನು? ಹೌದು, ಗುಣವಂತ ನನ್ನೇ ಮದುವೆ ಆಗ್ತೀನಿ. ಆಸ್ತಿಯ ಅವಶ್ಯಕತೆ ನನಗಿಲ್ಲ. ಸೌಂದರ್ಯ, ತಿಳಿಗೇಡಿತನ ಮಾಡುವ ಮತ್ತಿಗೇಡಿ ಮಂದ ಬುದ್ಧಿ ಆ ಅಜಯನನ್ನು ನೀ ಮೆಚ್ಚಿಕೊಂಡಿರುವೆಯಾ? ಅವ್ರ ಹತ್ರ ಆಸ್ತಿ ಇಲ್ಲ ಅಂದ್ರೆ ಏನಾತಂತೆ? ಅವ್ರಿಗೆ ಪ್ರೀತಿಸುವಂತ ಹೃದಯ ಇದೆ. ಯಾಕೆ ನಿಮ್ಮ ಮಗಳು ಸಂತೋಷವಾಗಿರೋದು ನಿಮ್ಗೆ ಸರಿಯಾಗಿ ಕಾಣಿಸ್ತಾ ಇಲ್ವಾ? ಸೌಂದರ್ಯ, ನೀನೊಬ್ಬ ಆಗಪ್ಪ ಶ್ರೀಮಂತನ ಮಗಳಾಗಿ ಯಾಕಶ್ಚಿತ್ತೊಬ್ಬ ಬಡ ದರಿದ್ರನ ಮದುವೆಯಾಗುವೆಯಾ? ಡ್ಯಾಡಿ, ಸೌಂದರ್ಯ, ನೀನು ಹೇಳಿದಂತೆ ಕೇಳಲು ನಿನ್ನ ಡ್ಯಾಡಿಯನ್ನು ಬೆರಳು ಚಿವುಪುವ ಬಾಲಕನಲ್ಲ. ಛೇ, ಹೋಗಿ ಒಬ್ಬ ಬಡಬಿಕಾರಿ ನನ್ನ ಮಗ ಪ್ರೀತಿ ಮಾಡ್ತಾ ಇದೆಯಲ್ಲ, ನಾಚಿಕೆ ಆಗಲ್ವಾ ನಿನ್ನ ಜನ್ಮಕ್ಕೆ? ಈಗ ನನ್ನೆಲ್ಲ ಆಸ್ತಿ ಬಂಗಲೆ ಕಾರುಬಾರು ಉಳಿಯಬೇಕಾದರೆ ನನ್ನ ಮಗಳಿಗೆ ಸುಳ್ಳು ಹೇಳಿ ಅವಳನ್ನು ಒಳಗೆ ಕಳಿಸಿ ನಂತರ ಅಜಯನ ಮನೆಗೆ ಹೋಗಿ ಅವನನ್ನು ತುಂಡು ತುಂಡಾಗಿ ಕತ್ತರಿಸಿ ನನ್ನ ಸೇಡಿನ ದಾಹ ತೀರಿಸಿಕೊಂಡರಾಯಿತು. ಸೌಂದರ್ಯ, ನೀನು ಹೇಳಿದಂತೆ ಅಜಯನ ಜೊತೆ ನಿನ್ನ ಮದುವೆಯಾಗಲು ನನ್ನ ಒಪ್ಪಿಗೆ ಇದೆಯಮ್ಮ. ಡ್ಯಾಡಿ, ಏನ್ ಹೇಳ್ತಾ ಇದ್ದೀರಾ ನೀವು? ಹೌದಮ್ಮ. ಡ್ಯಾಡಿ, ನಂಗೆ ತುಂಬಾ ಖುಷಿ ಆಯ್ತು. ಸೌಂದರ್ಯ, ನೀನು ಮೊದಲು ಒಳಗೆ ಹೋಗು. ನಾನು ನಿಮ್ಮ ಮದುವೆಗೆ ಒಳ್ಳೆ ದಿನಾಂಕ ಗೊತ್ತು ಮಾಡಿಕೊಂಡು ಬರ್ತೇನೆ. ಡ್ಯಾಡಿ, ಯಾಕೆ ಪೃಥ್ವಿ? ಯಾಕೆ ನೋಡಿ ರಾಜ? ಯಾಕೆ, ಏನಾಯ್ತು? ಮತ್ತೇನು ಧನಿಕರೇ, ನಿಮ್ಮ ಮಗಳಿಗೆ ಬುದ್ಧಿ ಕಲಿಸಿ ಅವಳಿಗೆ ಒಂದು ಒಳ್ಳೆಯದಾದ ಹುಡುಗನ ನೋಡಿ ಮದುವೆ ಮಾಡಿಸ್ತೀನಿ ಎಂದಿದ್ದೀರಿ. ಮತ್ತೆ ಈಗ ನೋಡಿದರೆ ನೋಡಿ ರಾಜ, ನೀನಿನ್ನು ಇಂಥ ವಿಷಯದಲ್ಲಿ ಬಹಳ ಚಿಕ್ಕವನು ಅಂತ ಕಾಣಿಸ್ತಾ ಇದೆ. ಅಂದರೆ ನೋಡಿ ರಾಜ, ಈಗ ನನ್ನ ಮಗಳು ಹೇಳಿದಂತೆ ನಾನು ಕೇಳದಿದ್ದರೆ ಅವಳು ಆ ಅಜಯನ ಜೊತೆ ಮನೆ ಬಿಟ್ಟು ಓಡಿ ಹೋಗುತ್ತಾಳೆ. ಅದಕ್ಕಾಗಿ ಅವಳಿಗೊಂದು ಚಿಕ್ಕ ಸುಳ್ಳು ಹೇಳಬೇಕಾಯ್ತು ಅಷ್ಟೇ.
ಕ್ಷಣಿಕರೇ, ನಿಮ್ಮ ಮಾತಿನ ಅರ್ಥ ನನಗೆ ತಿಳಿಯಲೇ ಇಲ್ಲ. ಪೃಥ್ವಿ, ನಾವು ಅಜಯನನ್ನು ಹಿಡಿದು ತಂದು ನಮ್ಮ ಮನೆಯ ಕಂಬಕ್ಕೆ ಕಟ್ಟಿ ಹೊಡೆದವನ ಮೈ ಚರ್ಮ ಸುಲಿಯಬೇಕು. ಅವನ ಜೀವನವನ್ನು ಸಮಾಧಿ ಮಾಡಿ ಅವನು ಯಾವುದೋ ಒಂದು ಆಕ್ಸಿಡೆಂಟ್ ನಲ್ಲಿ ಸತ್ತು ಹೋದನೆಂದು ಗೌಡರಿಗೆ ಸುಳ್ಳು ಹೇಳಿ ಅವನ ದೇಹವನ್ನು ಯಾವುದಾದರೊಂದು ನದಿಗೆ ಬಿಸಾಕಿ ಬಂದರಾಯ್ತು ಅಷ್ಟೇ. ಬಾ ಶಿವಣ್ಣ, ಬಾ. ಒಳ್ಳೆಯ ಸಮಯಕ್ಕೆ ಬಂದಿರುವೆ, ಬಾ. ಏನ್ ಸಮಾಚಾರ? ಅದು ಹೇಗೆ ಹೇಳುವುದು ಗೌಡ್ರಿ? ಅದೇನು ಅಂತ ಬೇಗ ಹೇಳು ಶಿವ್ಯ. ಹೇಳುತ್ತೇನೆ ಗೌಡ್ರಿ, ಆದರೆ ಆ ವಿಷಯವನ್ನು ಇಲ್ಲ ಅನ್ನಬಾರದು. ಓಕೆ, ಅದೇನು ಅಂತ ಬೇಗ ಹೇಳು. ಅದು ಅದು ನನ್ನ ತಮ್ಮ. ಶಿವಣ್ಣ, ನಿನ್ನ ತಮ್ಮನಿಗೆ ಸ್ವಂತ ಉದ್ಯೋಗ ಮಾಡಲಿಕ್ಕೆ ಹಣ ಏನಾದರೂ ಬೇಕಾಯ್ತೇನೋ? ಹಾಗೇನಿಲ್ಲ ಗೌಡ್ರಿ, ನನ್ನ ತಮ್ಮ ನಿಮ್ಮ ಮಗಳನ್ನು ಪ್ರೀತಿಸಿದ್ದಾನೆ, ಅದಕ್ಕೆ ಅವರಿಬ್ಬರಿಗೂ ಮದುವೆ. ಏ ಶಿವ್ಯ, ನನ್ನ ಎದುರು ನಿಂತು ಮಾತನಾಡಿದ್ದು ಅಷ್ಟೇ ಅಲ್ಲದೆ ನಿನ್ನ ತಮ್ಮನಿಗೆ ನನ್ನ ಮಗಳನ್ನು ಕೇಳುವಷ್ಟು ಸೊಕ್ಕು ಬಂದಿದ್ದೇನಲ್ಲೇ ಬಡಕೊಂಡಿ. ಇದರಲ್ಲಿ ನನ್ನ ತಮ್ಮನದೇನು ತಪ್ಪಿಲ್ಲ. ನಿಮ್ಮ ಮಗಳೇ ಅವನನ್ನು ಪ್ರೀತಿಸಿದ್ದಾಳೆ, ಬೇಕಾದ್ರೆ ಅವಳನ್ನೇ ಕರೆದು ಕೇಳಿ. ಏ ಶಿವ್ಯ, ಏನೂ ಅರಿಯದ ನನ್ನ ಮಗಳಿಗೆ ಪ್ರೇಮದ ಪಾಠ ಕಲಿಸಿ ನನ್ನ ಆಸ್ತಿ ಬಂಗಲೆಯನ್ನು ಕೊಳ್ಳೆ ಹೊಡೆಯಲು ಲೂಟಿ ಮಾಡಲು ಹೊಂಚಾಕಿರುವಿರ ಕೆಟ್ಟ ಸೊಳೆ ಮಕ್ಕಳೇ. ಗೌಡ್ರೆ, ಏನು ಹೇಳುತ್ತಿರುವ್ರಿ? ನಿಮ್ಮ ಆಸ್ತಿ, ಹಣ, ಅಂತಸ್ತು ಯಾವ ಸೂಳೆ ಮಗನಿಗೆ ಬೇಕು? ಏನು ನನ್ನ ತಮ್ಮ ನಿಮ್ಮ ಮಗಳನ್ನು ಪ್ರೀತಿಸಿದ್ದಾನೆ ಅಂತ ಕೇಳಲು ಬಂದರೆ ನನಗೇ ಬಡವ ಎನ್ನುವಿರಾ? ಇದಕ್ಕೆ ಆ ದೇವರು ಅಲ್ಲ, ನೀವು ಕೂಡ ಅಡ್ಡ ಬಂದರೂ ಇದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಏನಂದಿಲೇ ಕತ್ತೆ ಬಡವ? ಸಾಕು ಬಹಳ ಹೆಚ್ಚಾಗಿದೆ ಮಗನೇ ನಿನಗೆ. ರೌಡಿ ರಾಜ, ಒಳಗೆ ಹೋಗಿ ಹಗ್ಗ ತಂದು ಕಟ್ಟಿ ಹಾಕಿ ಹೊಡೆರಿ ಈ ನಾಯಿಯನ್ನು. ಅಪ್ಪರೆಯಾದರೆ ಈಗಲೇ ಕಟ್ಟಿ ಹಾಕುತ್ತೇನೆ. ಕಟ್ಟಿ ಹಾಕು. ಸುಂಡೆ ಬರುತ್ತದೆ. ಏನಂದಲೇ ಕತ್ತೆ ಬಡವ? ನನ್ನ ಮಗಳನ್ನು ನಿನ್ನ ತಮ್ಮನಿಗೆ ಕೊಡಬೇಕಾ ಮಗನೇ? ಅನುಭವಿಸು ಮಗನೇ, ಅನುಭವಿಸು. ಯಪ್ಪ, ಈತು ದನ ಮೇಯಿಸಿ ಮೇಯಿಸಿ ಏನು ಓದಿಲ್ರಿ ಅಪ್ಪ. ಅಗೂರ್ಕೆ ಬಿಡ್ರಿ ಒಟ್ಟು. ಮತ್ ನೋಡಿ ಕಡೆ ಕೇಸು ಮಾಡ್ತಾರ ಅವ್ರ ಮನ್ಯಾಗ. ಕುಂದ್ರಿ ಹೋಗಿ. ಅವನ ದಾರಿ ನೋಡಿ ನೋಡಿ ಸಾಕಾಗಿ ಹೋಯಿತು. ಯಾಕೆ ಇಷ್ಟು ವಿಳಂಬ ಮಾಡಿದ್ದಾನೆ? ನಾ ಕಟ್ಟಿದ ಕನಸಿನ ಆಶಯ ಗೋಪುರ ಒಡೆದು ಚೂರು ಚೂರಾಯಿತು ಗಂಗಾ, ಚೂರು ಚೂರಾಯಿತು. ಆ ದುಷ್ಟರು ಕೊಟ್ಟ ಹೊಡೆತದಿಂದ ನನಗೆ ಪ್ರಜ್ಞಾಹೀನನಾಗುತ್ತಿದ್ದೇನೆ ಗಂಗಾ. ನಾನಿನ್ನು ಬದುಕುಳಿಯಲಾರೆ ಗಂಗಾ, ಬದುಕಿರಲಾರೆ. ಸ್ವಾಮಿ, ಹಾಗೆಲ್ಲ ಮಾತಾಡಬೇಡಿ. ನಿಮ್ಗೇನು ಆಗುವುದಿಲ್ಲ. ನಿಮ್ಮ ತಮ್ಮ ಡಾಕ್ಟರ್ ಕರ್ಕೊಂಡು ಬರೋ ಹೋಗಿದ್ದಾರೆ. ಶೆಲ್ಟರ್ ಮಾಡಿ ಸಹಿಸಿಕೊಳ್ಳಿ. ಅವನು ಯಾವಾಗ ಬರ್ತಾನೆ ಗಂಗಾ? ಅವನು ಬರುವವರೆಗೂ ನನಗೆ ಸಮಾಧಾನವಿಲ್ಲ. ಸ್ವಾಮಿ, ಬರ್ತಾರೆ. ಶೀಘ್ರ ಮಾಡಿ ಸಮಾಧಾನ ಮಾಡಿಕೊಳ್ಳಿ. ನಿಮ್ಮ ತಮ್ಮ ಡಾಕ್ಟರ್ ಕರ್ಕೊಂಡು ಬರ್ತಾನೆ. ಅಣ್ಣ ಅಣ್ಣ, ಸಮಾಧಾನ ಮಾಡ್ಕೊಳ್ಳಿ, ಡಾಕ್ಟರ್ ಬಂದ್ರು. ನನ್ನ ಗಂಡ ಹುಟ್ಟು ತರ ಮಾತಾಡ್ತಾ ಇದ್ದಾನೆ. ದಯವಿಟ್ಟು ನನ್ನ ಗಂಡನಿಗೆ ಏನಾಗಿದೆ ಅಂತ ಸ್ವಲ್ಪ ನೋಡಿ ಹೇಳಿ ಡಾಕ್ಟರ್. ಗಂಗಾ, ನಾನು ಬದುಕುವ ಸ್ಥಿತಿಯಲ್ಲಿ ಇಲ್ಲ ಗಂಗಾ. ಅಣ್ಣ,
ಹೀಗೆಲ್ಲ ಆ ಶಬ್ದ ಮಾತನಾಡಬೇಡಪ್ಪ. ನಿನ್ನ ಉಳಿಸುವುದಕ್ಕಾಗಿ ಬೇಕಾದಷ್ಟು ಹಣ ಹೋಗಲಿ, ಖರ್ಚು ಮಾಡಿ ನಾನು ನಿನ್ನನ್ನು ಗುಣಪಡಿಸುತ್ತೇನನ್ನ. ಹೌದಲ್ಲ, ನಿನ್ನ ಉಳಿಸುವುದಕ್ಕಾಗಿ ಹಣ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ನನ್ನ ಪ್ರಾಣ ಬೇಕಾದ್ರೂ ಕೊಟ್ಟು ನಿನ್ನ ಬದುಕಿಸುತ್ತೇನೆ. ಡೋಂಟ್ ವರಿ ವಿಜಯ, ಡೋಂಟ್ ವರಿ. ತಿಳಿದವರೇ ನೀವು ಗಾಬರಿ ಪಟ್ಟರೆ ಹೇಗೆ? ಅವರ ಜೀವಕ್ಕೆ ಏನೋ ಅಪಾಯವಿಲ್ಲ. ಔಷಧಿ ಮತ್ತು ಮಾತ್ರೆಗಳನ್ನು ಬರೆದು ಕೊಡುತ್ತೇನೆ, ತೆಗೆದುಕೊಂಡು ಬನ್ನಿ. ಆಯ್ತು ಡಾಕ್ಟರ್, ಬರ್ತೇವೆ. ನೋಡ ಜಯ, ಅವನಿಗೆ ಮೆದುಳಿಗೆ ಬಲವಾದ ಪೆಟ್ಟು ಬಿದ್ದಿದ್ದರಿಂದ ಅವನನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು. ನೀವು ಸ್ವಲ್ಪ ಎಲ್ಲರಿಗೆ ಸಮಾಧಾನ ಹೇಳಬೇಕು. ನೀವೇ ಅನುಷ್ಠಾನಿದ್ರೆ ಹೇಗೆ? ಬನ್ನಿ ಡಾಕ್ಟರ್, ನಿಮ್ಮನ್ನ ಕಳಿಸಿ ನಾನು ಔಷಧಿ ತರ್ತೇನೆ. ಬನ್ನಿ ಹೋಗೋಣ. ಆಯ್ತು ಬಾ. ಯಾಕೆ ಸಹೋದರ ಇಷ್ಟು ಕಣಿಕರಾಯಿ ಬಿದ್ದು ಹೋಗುವ ಜೀವಕ್ಕೆ? ಅಣ್ಣ, ನೀನು ಏನು ಕೇಳಿದ ಅಂತ ಅವನು ನಿನ್ನನ್ನು ಹೀಗೆ ಮಾಡಿದ? ಏನಿಲ್ಲ ಸಹೋದರ, ನನ್ನ ತಮ್ಮ ಅಜಯ್ ಮತ್ತು ಆ ದಂಡರಾಜನ ಮಗಳು ಪ್ರೀತಿಸಿದ್ದಾಳೆ ಅಂತ ಅವರನ್ನು ಮದುವೆ ಮಾಡಿಸಿ ಅಂತ ಕೇಳೋರು ಹೋದರೆ ನನಗೆ ನಾಯಿಗೆ ಹೊಡೆದು ಬಿಟ್ರಪ್ಪ ದುಷ್ಟ ಪಾಪಿಗಳು. ಅಣ್ಣ, ಏನು ಹೇಳುತ್ತಿರುವಿರಿ? ಯಾವ ಹೆಣ್ಣಿನ ಸಲುವಾಗಿ ನೀವು ಈ ರೀತಿ ಹೊಡೆಸಿಕೊಂಡು ಬಂದಿರುವೆ? ಆ ಹೆಣ್ಣಿನ ಜೊತೆ ಮದುವೆ ಆಗಿ ಅವರ ಜೊತೆ ಬಾಳೆ ಮಾಡೋ ಆಸೆ ನನಗಿಲ್ಲ ಅಣ್ಣ. ಯಾಕೆ ಸಹೋದರ ಈ ರೀತಿ ಮಾತನಾಡುತ್ತಿರುವೆ? ಮತ್ತೇನನ್ನ, ಆ ಕಣಿಕರ ಇಲ್ಲದ ಧನರಾಜನ ಸಂಬಂಧ ಬೆಳೆಸುವಂತಿ ಅಣ್ಣ. ಸಹೋದರ, ಅವನು ಯಾವ ಕೈಯಿಂದ ನನ್ನನ್ನು ಹೊಡೆದನು ಅದೇ ಕೈಯಿಂದ ನಿಮಗೆ ಅಕ್ಷತೆಗಳ ಹಾಕುವಾಗೆ ಮಾಡಬೇಕು, ಅಂದಾಗ ನನಗೆ ಸಮಾಧಾನ. ಅಣ್ಣ, ಏನು ಹೇಳುತ್ತಿರುವಿರಿ? ಹೌದು ಸಹೋದರ, ಹೇಗಾದರೂ ಮಾಡಿ ಆ ಹುಡುಗಿಯನ್ನು ನಮ್ಮ ಮನೆ ಸೊಸೆಯನ್ನಾಗಿ ಮಾಡಿಕೊಳ್ಳಬೇಕು. ಆಯ್ತು ಅಣ್ಣ, ಮತ್ತೇಕ ಲೇಟು. ಇನ್ನು ನಿನ್ನ ಅಪ್ಪನೇ ಆದ ಮೇಲೆ ಆ ಬಡ್ಡಿ ಸೂಳೆ ಮಕ್ಕಳನ್ನು ತುಂಡು ತುಂಡಾಗಿ ಕತ್ತರಿಸಿ ಅವರ ರಕ್ತದಿಂದ ನಿನ್ನ ಪಾದಗಳನ್ನು ತೊಳೆಯುತ್ತೇನೆ. ಇದು ಆ ದುರ್ಗಾದೇವಿ ಮೇಲೆ ಪ್ರಮಾಣ ಮಾಡಿ ಹೇಳುತ್ತೇನೆ, ಸತ್ಯ ಅಣ್ಣ. ಆಯ್ತು ಸಹೋದರ, ಇದಕ್ಕೆ ನನ್ನ ಆಶೀರ್ವಾದ ಸದಾ ನಿನಗೆ ಇರುತ್ತದೆ. ಆಯ್ತು ಅಣ್ಣ, ನಾನು ಹೋಗಿ ಬರುತ್ತೇನೆ. ಕಾಫಿ ಮಾಡಿಕೊಳ್ಳು. ನರಬಾಡು ಕೈಯಾರದಿದ್ದೆ
ಹೋಗಿದ್ದಾನೆ. ಸೀತಾಪತಿ ಕೂಡ ಮನೆಯಲ್ಲಿಲ್ಲ. ಈಗ ನಮ್ಮ ಮನ ಬಯಸಿದ ಹೆಣ್ಣೊಂದು ಮನೆ ಒಳಗಡೆನೇ ಇದೆ. ಹಿಂದೆ ಮುಂದೆ ಯೋಚನೆ ಮಾಡದೆ ದರನೆ ಎಳೆದುಕೊಂಡು ಬಾ ಎನ್ನನ್ನು. ಮೈ ಡಿಯರ್ ಫ್ರೆಂಡ್ ಪೃಥ್ವಿರಾಜ, ನಿನ್ನ ಮಾತಿನ ಸಲಹೆಯಂತೆ ಈಗಲೇ ಹೋಗಿ ತುಂಗುಗಲ್ಲದ ಬೆಳಗಿನ ಬಾಲೆಯನ್ನು ಮಾಡದೆ ಬಲಾತ್ಕಾರದಿಂದ ಎಳೆದು ತರುತ್ತೇನೆ. ಕಮಾನ್ ಮೈ ಡಾರ್ಲಿಂಗ್ ಸೌಂದರ್ಯ, ಕಮಾನ್. ಆ ನಿನ್ನ ತುಂಬುಗಲ್ಲದ ತುಟಿಗಳ ಮೇಲೆ ಕಿರಣಗೆ ತೋರಿ ಬರಲಿ. ಅಲ್ಲದೆ ಸದಾ ಸರಸ ಸಲಾಪದಲ್ಲಿ ಮುಳುಗಿ ನಮ್ಮನ್ನು ಆನಂದದ ಉಳುಮೆಯಲ್ಲಿ ಮೈ ಮರೆಯುವಂತೆ ಮಾಡುವ ಚಿನ್ನದ ಚಕೋರಿ. ನೀನು ಮನುಷ್ಯರಂತಿರುವ ಮೃಗದ ಜಾತಿಯವರು. ಒಂದು ಹೆಣ್ಣಿನ ಮೇಲೆ ನಿಮ್ಮ ಕಾಮದ ಬಾಣವನ್ನು ಬಿಡುತ್ತಿದ್ದೀರಲ್ಲ, ಮನೆಯ ಚಿರಿಮಯ ಬಡಲೆ ಚಿನಾಲಿ ಹಣೆ. ಚೀರಿ ಹಾರಿ ಮಾತನಾಡಿದರೆ ಚೂರಿ ಹಾಕಬೇಕಾಗುತ್ತದೆ. ಚಿಮಾರಿ ಯಾಚರ ನಿನಗ. ನಾವು ಹೇಳಿದಂತೆ ಕೇಳಿ ರತಿಯ ರಸಿಕತೆಯನ್ನು ರಚಿಸಿ ಕಾರಂಜಿಯಂತೆ ಪುಟಿಸಿ ನಮ್ಮನ್ನು ಹಪ್ಪಿ ಹಾಲನ್ನಿಸಿ ನಿನ್ನ ಬಾಳಿ ತಿಂಡಿನಂತಿರುವ ಈ ನಿನ್ನ ತುಂಡಾದ ದೇಹವನ್ನು ನಮಗೆ ಒಪ್ಪಿಸಿದರೆ ಸರಿ, ಇಲ್ಲವಾದರೆ ನಿನ್ನನ್ನು ಮನ ಬಂದಂತೆ ಕಚ್ಚಿ ನಿನ್ನ ಬಟ್ಟೆಯನ್ನೆಲ್ಲ ಕಳಿಸಿ ಇಷ್ಟು ಜನರ ಮುಂದೆ ನಿನ್ನನ್ನು ಬೆತ್ತಲಾಗಿ ಮಾಡಿ ಮನ ಬಂದಂತೆ ಕೆಡಿಸಬೇಕಾಗುತ್ತದಲೇ. ಎಚ್ಚರ. ಹೌದು ಚಿನ್ನ, ಯೋಚಿಸಿ ಮೈ ನಾಲಾಯಕರೇ, ಹಾಗಂತ ಮನೆಯಲ್ಲಿ ಹಾವಾಗಿ ಕಚ್ಚಲು ಬಂದಿದ್ದೀರಲ್ಲ, ಸುಮ್ಮನೆ ತೊಲಗಿ ಇಲ್ಲಿಂದ. ನೋ ಪ್ರಿಯೆ, ನಿನ್ನಂತ ಬ್ಯೂಟಿಫುಲ್ ಫಿಗರ್ ಅನ್ನು ಬಿಟ್ಟು ಅರೆಕ್ಷನು ಕೂಡ ಕಣ್ಮನೆ ಆಗಲಾರರು. ಮಿಸ್ಟರ್ ರೌಡಿರಾಜ್, ಬಾಯಿನ ಬಿಗಿ ಹಿಡಿದು ಮಾತನಾಡು, ಇಲ್ಲದಿದ್ದರೆ ನಿನ್ನ ಪ್ರಾಣ ಹೋಗುವುದು. ನೆನಪಿಟ್ಟುಕೊಂಡು ಮಾತನಾಡು. ಪ್ರಾಣ ಹರಣವಾದರೂ ಪರವಾಗಿಲ್ಲ, ಈ ಪ್ರಕಾರ ಹುಟ್ಟು ಪೂರಿಯನ್ನು ಮಾತ್ರ ಬಿಡಲಾರೆ. ವೆಲ್ಕಮ್ ಮೋಯಿಸಿ. ಈ ನಿನ್ನ ಹರೆಯದ ಹುಡುಗನಿಗೆ ನಿನ್ನ ಮೈ ಒಪ್ಪಿಸಿ ಬಾ ಚಂದ್ರ ಚಕೋರಿ. ಏನಂದಿಯೋ ಆದರದ ಮಗನೇ? ಒಟ್ಟುಗುಟ್ಟತ್ತ ಬಾಯಿ ಹರಿಸಿದರೆ ಈ ನಿನ್ನ ಪರಿಸ್ಥಿತಿ ಅದು ಎಟ್ಟು ಹೋಗುತ್ತದೆ. ನಾವೀಗ ಹಸಿದು ಹಾರಿ. ಹೌದು, ಹಸಿದು ಆ ತೊರೆದು ಬಂದ ಕೆಂಗೆಟ್ಟ ಹುಲಿಗಳು ನಿನ್ನನ್ನು ಬಾಳೆಹಣ್ಣಿನಂತೆ ಸುರಿದು ತಿನ್ನಲಾರದೆ ಬಿಡಲಾರೆವು. ಬಾಪೇಸಿ ನಿನ್ನಂತ ಹರೆಯದ ಹುಡುಗಿ ಮೃಗಗಳ ಕೈಯಲ್ಲಿ ಸಿಕ್ಕಾಗ ಮಂಗಲ ಗೀತೆಯನ್ನು ಹಾಡದೇ ಬಿಡಲಾರೆವು. ಕಮಾನ್ ಚಂದ್ರಶೇಖರಿ, ಅಪ್ಪೆ ಆಲಂಗಿಸು. ಏನೋ ನಿಮ್ಮಪ್ಪ ದೆಹಲಿಗೆ ಹೋಗಿದ್ದಾನಲ್ಲ. ಸರಿಯಾಚಿಗೆ ದುರಾತ್ಮನೆ, ನಿಮ್ಮಂತಹ ದುಷ್ಟರು ಇರುವುದರಿಂದಲೇ ಈ ರೀತಿ ನಡೆಯುತ್ತಿದೆ. ಈ ರೀತಿ ನನ್ನ ಕೈಯನ್ನು ಹಿಡಿಯಲು ಬಂದಿದೆಯಲ್ಲ, ನಿನ್ನ ಕೈ ಏಕೆ ಸುಟ್ಟು ಹೋಗಬಾರದು? ನನ್ನ ಮೈಯನ್ನು ಮುಟ್ಟಲು ಬಂದಿರುವ ನಿನಗೆ ನನ್ನ ಶಾಪ ತಟ್ಟಿ ನಿನ್ನ ಮೈ ಏಕೆ ಸುಟ್ಟು ಹೋಗಬಾರದು? ನಿಮ್ಮಂತ ಜನ ಇರುವುದರಿಂದಲೇ ಇಂದು ಜನರಿಗೆ ಎಷ್ಟು ಜನರಿಗೆ ವಂಚಿತವಾಗಿ ಮರಳುತ್ತಿದ್ದಾರೆ. ಸೌಂದರ್ಯ, ಬೆಲ್ಲದಂತ ಮಾತು ಹಲ್ಲ ಗೆಳೆದು ಸ್ವಲ್ಪ ಸೊಲ್ಲು ಚೆಲ್ಲಿ ನನ್ನ ಕ್ರೂರಿತನಕ್ಕೆ ಗುರಿ ಆಗಬೇಡ. ಈಗ ಸದ್ಯದ ಪರಿಸ್ಥಿತಿ ಪ್ರಭಾವಕ್ಕೆ ಒಳಗಾಗಿ ನಿನ್ನ ಶರವನ್ನು ಆಸೆ ನಿನ್ನ ಮೈ ನಮಗೆ ಒಪ್ಪಿಸಿ ನಮ್ಮ ಆಸೆಯನ್ನು ಈಡೇರಿಸಿದರೆ ಸರಿ, ಅಂದರೆ ಮಾತ್ರ ನಿನ್ನನ್ನು ಇಲ್ಲಿ ಹಾಯಾಗಿ ಬಾಳಲು ಬಿಡ್ತೀವಿ.
ಬಂದೂಕಿನಿಂದ ಶೂಟ್ ಮಾಡಿ ಬೂದಿ ಮಾಡುವ ಮುನ್ನ ನಿನ್ನ ಮನದ ಬಯಕೆಯನ್ನು ಇಂಗಿಸಿಕೊಳ್ಳುತ್ತೇನೆ. ಸೌಂದರ್ಯ, ನಿನ್ನ ಸೀರೆ ಎಂಬ ಮಣ್ಣಿನ ಮಡಿಕೆ ಒಡೆಯುವ ಮುನ್ನ ಬೆಳದಿಂಗಳಂತೆ ಕಂಗೊಳಿಸುವ ಸುಂದರ ಶರೀರವನ್ನು ಬೇಗನೆ ಅರ್ಪಿಸು ಪಾಪ್ರಿ. ಪಾಪಿಗಳ ಮನ ಮೆಚ್ಚಿದ ಜೊತೆ ಮದುವೆಯಾಗಿ ಬಾಳಬೇಕೆಂದು ನನಗೆ ಬೆಂಕಿಯ ಬಿರುಗಾಳಿಯಾಗಿ ಬೆಂಕಿಯನ್ನು ಹಚ್ಚಲು ಬಂದಿದ್ದೀರಲ್ಲ. ಮಲಗಿದ್ದೆ ರಾಕ್ಷಸ, ಇನ್ನೊಂದು ಸಾರಿ ಮಾತನಾಡಿದರೆ ನನ್ನ ಚಪ್ಪಲಿಯಿಂದ ಮಾತನಾಡಿಸಬೇಕಾಗುತ್ತದೆ, ಎಚ್ಚರ. ಏನೆಂದರೆ ಹಾಗೆ ನಿನ್ನನ್ನು ಹೀಗೆ ಸೀತೆ ಹಾಕುವೆ. ಸೀಳಿ ಹಾಕಲು ನಾನೇನು ಸಿಪ್ಪೆ ಅಲ್ಲ. ರಾಜ, ಇವಳ ಬಾಯಿ ಮಾತಿಗೆ ಹೊಳಗಾಗುವುದಿಲ್ಲ. ಇವಳನ್ನು ಹೊತ್ತಾಕಿಕೊಂಡು ಒಳಗೋಗ ನಡೆ. ಬಾರೋ ಬಾರೋ ರಣಧೀರ ಬಾರೋ ಪ್ರೀತಿ ಹೊರಡ ಬಾಯಂದರೆ ಬಂದಿಳಿಯುವ ಜೂರ ನೀ ಬಂದರೆ ದಿಗ್ವಿಜಯದ ಹಾಡ. ದೇಶ ಸರ್ಪಗಳ ನನ್ನನ್ನು ಹೊಡೆದಿರುವುದಲ್ಲದೆ ಈಗ ನನ್ನ ಪ್ರೇಷಿಯ ಶೀಲ ಸುಟ್ಟು ಹಾಕಲು ನಿಂತಿರುವಿರ ಕರ್ಮ ಚಾಂಡಾಲರ. ಈಗ ನಿಮ್ಮಿಬ್ಬರ ಪ್ರಾಣ ಉಳಿಸದೆ ನನ್ನ ಸೇಡು ತೀರಿಸಿಕೊಂಡು ಕೈ ಬಿಡುತ್ತೇನೆ. ಮಿಸ್ಟರ್ ಅಜಯ್, ನಮಗೆ ಅವಮಾನ ಮಾಡುತ್ತಿರುವ ಯಾವ ಮಗನೇ? ಏನೆಂದರೆ ಬೋಳಿ ಮಗನ. ಏ ಬೋಳಿ ಮಗನೇ ಅಂತ ಬಾಯಿ ಹರಿಬಿಟ್ರೆ ಇಲ್ಲ ನಿನ್ನನ್ನು ಹೂತಾಕಿ ಬಿಡುತ್ತೇನೆ. ಬೋಳಿ ಮಗನೇ, ರಕ್ತ ಇರುವ ತೆಗಣೆ ಅಂತವ್ರೆ. ಈಗ ನಿಮ್ಮಿಬ್ಬರ ಪ್ರಾಣ ಹರಣ ಮಾಡದೆ ಬಿಡೋದಿಲ್ಲ. ಏ ಜಯ, ನಮ್ಮ ಪ್ರಾಣವನ್ನು ಕಳಿಸುವ ಮೊದಲು ನಿನ್ನ ರೋಂಡವನ್ನು ತೆಗೆಯದೆ ಬಿಡಲಾರವಲೇ ನಾವು. ಪೃಥ್ವಿರಾಜ, ನಿನ್ನ ತಂದೆಯ ರಕ್ತಕ್ಕೆ ನೀನು ಹುಟ್ಟಿದೆ ನಿಜವಾದರೆ, ನಿನ್ನ ತಾಯಿ ಎದೆ ಹಾಲು ಕುಡಿದ ಮಗನೇ ನೀನಾಗಿದ್ದರೆ ನನ್ನ ಮುಟ್ಟಿಯಾದ್ರೂ ನೋಡು ಮಗನೇ, ನೆಟ್ಟೆಲುಬು ಮುರಿಯದೇ ಬಿಡುವುದಿಲ್ಲ. ಪೃಥ್ವಿರಾಜ್ ರೌಡಿರಾಜ್, ನೀವು ಕಟ್ಟಿದ ಈ ರೌಡಿ ಸಾಮ್ರಾಜ್ಯದ ಮೇಲೆ ಅಪ್ಪರಿಸಿದ ಹೆಬ್ಬುಲಿಯ ನಾನಾಗಿ ನಿಲ್ಲುತ್ತಾನೆ. ಲೇಷಾಂಡು ಸೂಳೆ ಮಗನೇ, ನನ್ನ ತಂದೆ ತಾಯಿಯ ಬಗ್ಗೆ ಮಾತನಾಡುವಿಯಾ? ಮೆಂಡನಿಗೆ ಹುಟ್ಟಿದ ಬಾಂಡ್ರಾಂಡಿ ಮಗನೇ, ಸುಮ್ಮನೆಯಲ್ಲಿಂದ ಹೊರಟು ಹೋಗಲೇ, ಇಲ್ಲಂದ್ರೆ ಇಲ್ಲೇ ಊತಾಕ್ಬಿಡುತ್ತೀನಿ ಮಗನೇ. ಲೇ ಪೃಥ್ವಿರಾಜ್, ಹಾಗೆ ಹೊರಟು ಹೋಗಲು ಬಂದಿಲ್ಲ. ನಿನ್ನ ಶಿರವನ್ನು ಚಿಳ್ಳಿ ಬಿಸಿ ನೆತ್ತರವನ್ನು ಕುಡಿಯದೇ ಬಿಡುವುದಿಲ್ಲ ಮಗನೇ. ಅಜಯ, ನೀನು ಬಂದಿರುವುದು ನಮ್ಮನ್ನು ಅಳಿಸಲು ಅಲ್ಲಲೇ, ಈ ನಿನ್ನ ವಂಶವನ್ನು ಸರ್ವನಾಶ ಮಾಡಿಕೊಳ್ಳಾಕ್ ಬಂದೆ. ನೇರ ಪತ್ತಿದ ನಾಯಿಯಂತೆ ಬಗಳುವ ಬಂಡರಂಡೆ ಮಗನೇ. ನನ್ನ ಅಣ್ಣ ಇರುವವರೆಗೂ ನೀನು ನೆರಳಿ ಸಾಯುವುದನ್ನು ನನ್ನ ಕಣ್ಣು ತುಂಬ ನೋಡಬೇಕಾ? ಹೌದು, ಈಗ ಅಜಯನನ್ನು ನಾನು ತಡೆದರೆ ಪೃಥ್ವಿರಾಜನಿಗೆ ಬಂದ ಸ್ಥಿತಿ ನನಗೂ ಬರ್ತದೆ. ಮೊದಲು ನಾನು ಇಲ್ಲಿಂದ ಹೋಗಬೇಕು. ಶಿವಯೋಗಿ ಕೇಳಯ್ಯ ಅಡಿಬಾರ್ದ್ರಿ ಅಪ್ಪ, ಎಣ್ಣ ಅಡಿಬಾರ್ದು. ಎಣ್ಣ ಹಡ್ದವ್ರ ಗತಿ ಆ ದೇವ್ರ ಬಲ್ರಿ ಅಪ್ಪ. ಅದು ಏನ ಅಂತಾರಲ್ರಿ ಅಪ್ಪ, ಎಣ್ಣಿನ ನೆಲಿ, ಕುದುರೆ ನೆಲಿ, ಮತ್ತ ನೀರಿನ ನೆಲಿ ಯಾರಿಗೂ ತಿಳಿದಿಲ್ಲ ಅಂತಾರ, ಸುಳ್ಳಲ್ರಿ ಅಪ್ಪ. ಹಂಗ ನನ್ನ ಮಗಳ ಸಂಘ ನೆಲಿ ನನಗ ತಿಳಿದ್ರಿ ಅಪ್ಪ. ಈಗಂತೂ ಇತ್ತಿತ್ತ
ಅಂದಾಗ ನನ್ನ ಮಗಳ ನಡವಳಿಕೆನ ಬೇರೆ ಐತ್ರಿ ಅಪ್ಪ. ಒಂದು ಮುಂಜಾನೆ ಮನೆ ಬಿಟ್ಟಾಕಿ ರಾತ್ರಿ 10 ಗಂಟೆ ಆದ್ರೆ ಮನೆ ಬರೋದಿಲ್ರಿ ಅಪ್ಪ. ನಂಗಂತೂ ಒಂದು ತಿಳಿದಂಗೆ ಐತ್ರಿ. ಯಪ್ಪ ಯಪ್ಪ ವಾಂತಿ ಬರಕತ್ತಿತ್ತು ನನಗೆ ವಾಂತಿ ಬರಕತ್ತಿತ್ತು ನಿನ್ನವನ ಯಾಕೆ ಯಪ್ಪ ಯಾಕನೆ ಯಪ್ಪ ನನಗೆ ವಾಂತಿ ಬರಕತ್ತಿತ್ತು ಹೊಟ್ಟೆ ಒಂದೊಂಥರ ಆಗತ್ತಿತ್ತು ಒಂದೊಂದು ನಮ್ಮನಿನ ಆಗತ್ತಿತ್ತು. ಹಂಗಾದ್ರೆ ನಮ್ಮ ಡಾಕ್ಟರ್ ರೇಣುಕಾಸನ ಕರ್ಕೊಂಡ್ ಬರ್ಲಿ ನಾವು ಮಗಳ ಏನ್ರಿ ಹೆಚ್ಚು ಕಮ್ಮಿ ಆಗೈತೆ. ಯಪ್ಪ ಯಪ್ಪ ನನಗೆ ವಾಂತಿ ಅಷ್ಟ ಅಲ್ಲ ನನಗ ಬ್ಯಾರೆ ಏನೇನೋ ಆಗತ್ತಿತ್ತು. ನಾನೇನು ನೀವು ಮುಂಜಾನೆ ಬಂದು ಅಲ್ಲವ ಈಗ ಅಲ್ಲ ನೀನು ರಾತ್ರಿ ನಾವು ನಾಂದಿ ಹಚ್ಚಿ ನಾಟಕ ಮಾಡಕತ್ತಿ ನೋಡು. ನೀ ಟಾಟಕ್ ಅಂತ ಕುದುರೆ ನಾಗಿ ನಡ್ಕೊಂಡ್ ಬಂದಿಲ್ಲ ಅವಾಗ ತಿಳ್ಕೊಂಡೆ ನನ್ನ ಮಗಳು ಹೋಗೋ ಮುಂದೆ ನಂಗೆ ಮೋಸ ಮಾಡಿ ಹೋಗೋಣ ಅನ್ನೋದು. ಏನೇನ್ ತಿನ್ಬೇಕಂತಾಗತೈತೆ ವಾ ಮಗಳು. ಮತ್ತೆ ನಮ್ಮ ಡೆವಲಪ್ಮೆಂಟ್ ಅಂಗಡಿ ಕುಚ್ಚಿದತ್ತಿ ತಿನ್ಬೇಕಂತಾಗತೈತೆ ನೀ ಹೇಳ. ನಿನಗೆಲ್ಲ ಇಂಥ ಪರಿಸ್ಥಿತಿ ತಂದ ಯಾರು ವಾ ಮಗಳ? ಯಪ್ಪ ಬೇರೆ ಯಾರು ಅಲ್ಲ ನಮ್ಮ ಊರಾಗ ನಿಂಗೆ ಅಂದನಲ್ಲ ಅವನ ಯಪ್ಪ ಇದಕ್ಕೆ ಕಾರಣ. ಅಲ್ಲ ವಾ ಮಗ, ಅವ ಇಷ್ಟೆಲ್ಲ ಮಾಡುವಾಗ ನೀನು ಮಕ್ಕೊಂಡು ಬಳ್ಳ ಚಿಪ್ಪಕತ್ತಿದ್ದೇನೆ ಹೋ ಮಗ. ಇಲ್ಲ ಬ್ಯಾಡ ನಮ್ಮ ಅಪ್ಪ ಬೈತಾನಂದ್ರು ನಾನು ಬಿಡ್ಲಿಲ್ಲವ ನಾನು ಮಾಡಿಬಿಟ್ಟ. ಅಲ ಮಗನ ನಿಂಗೆ ನೀರೇನು ಕೊಪ್ಪಿದ್ದಂಗೆ ನನಗ್ ಮಾಡಿದೆ ಲೇ ಮಗನ ಮೋಸನ. ಲೇ ಮಗನ ನಿಂಗೆ ನೀ ಎಲ್ಲೋದ್ರೂ ಬಿಡುದಿಲ್ಲ. ನಿನ್ನ ಕಾಕಿ ಚೆನ್ನ ಹರಿದು ನನ್ನ ಮಗಳಿಗೆ ತಾಳಿ ಕಟ್ಟಿಸಿಲ್ಲ ಲೇ ಮಗನ. ಸಂಗಿ ಎಷ್ಟು ಮೋಸ ಮಾಡಿದ್ಲೇ ನೀ ನನಗ. ಅವತ್ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ರಾಜೀನಾಮೆ ಕೊಟ್ಟು ಬರಗಡ್ದ ನೀ ಅಂತ ಜಾಗಕ್ಕೆ ರಾಜೀನಾಮೆ ಕೊಟ್ಟು ಬಂದೆ ಲೇಪ. ಲೇ ಮಗನ ಈಗ ನೀನು ನನ್ನ ಮಗಳಿಗೆ ಸರಳ ತಾಳಿ ಕಟ್ಲಿಕ್ಕಂದ್ರ ನಾನ್ ನಿನಗೆ ರಾಜೀನಾಮೆ ಕೊಡ್ತೀನಿ ಲೇ ಮಗನ ತಿಳ್ಕೊ. ಸಂಗಿ ಯಾಕೆ ಲೇಪ ನಿಮ್ಮ ಅಪ್ಪ ಯಾಕ ತಾಳಿ ಕಟ್ಟನಾಗತ್ತಾನಲ್ಲ, ಯಾಕೆ ನಿಮ್ಮ ಮನೆಯಿಂದ ದೇವ್ರು ಎದ್ದು ಬಂದು ನನ್ನ ಕೈಯಾಗ ತಾಳಿ ಕಟ್ಟಿಸಂತ ಹೇಗೆ ಏನ್ ಮತ್ತ? ಲೇ ಮಗನ ನಿಂಗೆ ನನ್ನ ಮಗನ ತಾಯಿಗೆ ಸ್ಥಿತಿ ತಂದವ ನೀನು ಅಂತಾರಲ್ಲ ಹೌದಲ್ಲೇ. ಆರ ನಿನ್ನ ಮಗಳಿಗೆ ಒಂದೇನ್ರ ಸಾಮಾನು ಮುಟ್ಟಿದ್ನಪ್ಪ ಅಂದ್ರ ಆ ನಮ್ಮ ತಲಾಟಿ ಮಾವರ ಅಪ್ಪ ರಮಪ್ಪನ ಮ್ಯಾಗ ಅಪ್ಪ ಅಂತ ಮಾಡಿಲ್ಲ ನಾನು. ಮತ್ತಿದಕ್ಕೆಲ್ಲ ಕಾರಣ ಯಾರಪ್ಪ ಮಗನ? ಹಂಗಂತ ನಿನ್ನ ಮಗಳನ್ನ ಕೇಳಿಸ್ಕವ್ರು ಮರ ಎಲ್ಲಿ ಬೇಕು ಅಲ್ಲೇ ಮಾಡಿಸಿ ಒಂದಾಳ ಆಕೆನ ಕೇಳ. ಅಲ್ಲಿ ಬರ್ರಿ ಅಲ್ಲಪ್ಪ ನಿಂಗಪ್ಪ ಆಕೆ ನೀನ ಅಂತೇಳಿ ನೋಡಕ್ ಕೊಡಿ ನೀನ್ ತಿಳ್ಕೊಂಡ್ಬಿಡಿದ್ರಿ ಮ್ಯಾಗ. ಹೌದು ಅಲ್ಲೇ ತಂಗಿ ನೀ ನಿನ್ನ ಹೊಟ್ಟೆನ ಕುನಿ ಮೇಲೆ ಆಣಿ ಮಾಡಿ ಹೇಳ ನಾ ಇಂಥ ಕೆಲಸ ಮಾಡಿದ್ದೇನೆ ಅಂತ ಹೇಳಿ. ಇಲ್ಲಪ್ಪ ನೀ ಏನೂ ಮಾಡಿಲ್ಲ. ನೀನ್ ನೋಡಿದ್ರೆ ಏನು ಮಾಡೋ ಮನ್ಸಿಲ್ಲ ನಡೆ. ಮುಚ್ಚ ಬಾಯ್ ನಿಮ್ಮವನ ನಿಮ್ಮಪ್ಪ ಇಷ್ಟುದ್ದ ನಿಂತಿನ ಅನ್ನೋದು ಖಬರ್ ಇಲ್ದ ಆ ಮಗಳು ಬಾಯ್ ತುಂಬ ಮಾವ ಮಾವ. ಸಂಗಿ ಕೊಟ್ಟಾಲೆ ನನ್ನ ಕೈಯಾಗ ಕೋಲ ಒಂದು ಮಾತು ಮಾತ್ರ ಸತ್ಯ ಹೇಳ್ತೀನಿ ಕೇಳಲೇ ಸಂಗಿ. ನನ್ನ ಪಾಪ ನಿನಗೆ ಈ ಜನ್ಮದಾಗ ಹತ್ತಿಲ್ಲ ಅಂದ್ರ ಮುಂದಿನ ಜನ್ಮದಾಗ ಹತ್ತೈತ್ಲೇ ನಿನಗ. ನಾ ಏನು ಮಾಡ್ಲು ನಿಂಗೂ? ನಾ ಎಷ್ಟು ಹೇಳಿದ್ರು ಆ ಸಂಖ್ಯೆ ನನ್ನ ಮಗ ಕೇಳಿಲ್ಲ. ದೇ ಮಗನ ಸಂಖ್ಯಾ ವೆರಿ ಗುಡ್ ಮಾರ್ನಿಂಗ್ ಮಾವ. ವೆರಿ ಗುಡ್ ಮಾರ್ನಿಂಗ್ ಮಾವ. ಮಗಳ ಕಳ್ಸೋ ಒತ್ತೀವಿ ಜೋಡಿಲಿ ಗೋವಾ. ವೆರಿ ಗುಡ್ ಮಾರ್ನಿಂಗ್ ಮಾವ. ವೆರಿ ಗುಡ್ ಮಾರ್ನಿಂಗ್ ಮಾವ. ಮಗಳ ಕಳ್ಸೋ ಒತ್ತೀವಿ ಜೋಡಿಲಿ ಗೋವಾ. ಮಗಳ ಕಳ್ಸೋ ಒತ್ತೀವಿ ಜೋಡಿಲಿ ಗೋವಾ. ಬಾಯ್ ತೆರಿಲಿ ಮಗನ ನಿನ್ನೊಂದು ಫೋಟೋ ಹೊಡಿತೀನಿ. ಅಲ್ಲೇ ಮಗನ ಸಂಖ್ಯಾ ನನಗೂ ಮೋಸ ಮಾಡಿದಿ, ನನ್ನ ಪ್ರೇಯಸಿಗೂ ಮೋಸ ಮಾಡಿದಿ ಆ ಮಗನ. ನಾ ಏನ್ ಮಾಡಿನ್ಲೇ ಮಗನ? ಅಲ್ಲೇ ನಮ್ಮ ಸಂಗಿ ಶೀಲ ಕೆಡಿಸಿ ಆಕಿಗೆ ಮಾವಿನಕಾಯಿ ಹುಣಸಿಕಾಯಿ ತಿನ್ನಂಗ್ ಮಾಡ್ದವ ನೀನು ಹೌದಲ್ಲೋ ಮಗನ? ನಾನ ಮಾಡೀನಿ ಅಂತ ನಿನಗೆ ಯಾರು ಹೇಳ್ಯಾರೋ ಮಗನ?
ಮತ್ತಾರಪ್ಪ ಮಗನ ಇದೇ ನನ್ನ ಮಗಳ ಗುಲಾಬಿ. ಹೌದಾ ನನ್ನ ಚೆಲುವೆ? ನನ್ನ ಮಾಮ ಹಂಗೇನು ಮಾಡಿಲ್ಲೋ ಮಾವ. ಏನಿಲ್ಲಪ್ಪ ಮಗನ, ಮಾಡೋದು ಮಾಡಿಬಿಟ್ಟಿರಿ, ಏನ್ ಮಾಡಕ್ ಬರೋದಿಲ್ಲ. ನಡೀರಿ ನಮ್ ಚಿಂಚೇರಿ ಕ್ರಾಸ್ನ ಶ್ರೀ ರೇಣುಕಾಚಾರ್ಯ ಮಠಕ್ಕ. ಅಲ್ಲಿಗೆ ಯಾಕೋ ಮಾವ? ಅಲ್ಲಿಗೆ ಹೋಗಿ ನಮ್ ಶೇಖರ ಸಿಂಗ್ ಕರ್ಕೊಂಡು ನೀವಿಬ್ಬರನ್ನು ಕುಡಿಸ್ಕೊಂಡ್ ಬರಕಪ್ಪ ಮಗನ. ಹಂಗಾದ್ರ ಮಾರ ನಾ ಮಠಕ್ಕೆ ಹೋಗಿ ಬಿಡ್ರಪ್ಪ. ನಿನ್ನ ಗತಿ ಗಂಗಾವತಿ. ಯಾವ ಮಠಕ್ಕೆ ಬಾ ಮಗನ? ಕಂಟ್ರಿ ಮಠಕ್ಕೆ ರೀ ಮಾರ. ಅಲ್ಲಿಗೆ ಏನ್ ಮಾಡ್ತಿಲ್ಲ, ನಿಶೆ ಆಗಿ ಬೀಳ್ತಿ ಏನ್ ಮಾಡ್ತೀಯ? ಇಲ್ರಿ ನಿಶಾಕಾಲ್ಯ ಸ್ವಾಮಿಗಳು ಇರ್ತಾರ. ಸ್ವಾಮಿಗಳ ತಲೆ ಕೂದಲನ ಸಣ್ಣ ಬೋಳ್ಸಕ್ ಬರ್ತೀರ ಮತ್ತೆ. ಸ್ವಾಮಿಗಳು ತಲೆ ಬೋಳ್ಸೋದು ಬ್ಯಾಡ್ಲೇ ಮಗನ. ಇಲ್ಲೇ ನಮ್ ದುರ್ಗಪ್ಪನ ಹೆಣ್ಣು ಒಂದಲ್ಲ ಅಂತ 20 ಅದಾವು. ನಾನು ಒಂದ್ ತಿಂಗಳು ಗುತ್ತಿಗೆ ಕೊಟ್ಟು ಬಿಡ್ತೀನಿ, ನಿನ್ನ ಬೇಕಾದಂತ ಬೋಳಿಸ್ಬಿಡು. ಹಂಗಾದ್ರ ಹೋಗಂಬಾರ ಮಾರ. ಬನ್ನಿ ಸ್ವಾಮಿಗಳ, ಹಂಗಾರ ನಡಿ ಹೋಗೋಣ. ಚಿಕ್ಕ ಸ್ವಾಮಿಗಳ ಹಂಗಾದ್ರ ಜಾತಿ ಮತ ಭೇದಗಳ ಅರಿಯದಗಿ ನೆಲವು ಈ ಧನರಾಜನಿಗೆ ಎದುರಾದ ಸಕಲ ಕೊಂಡಿಗಳನ್ನು ಸದೆಬಡಿದಾಯಿತು. ಇನ್ನು ಉಳಿದಿರುವುದಾದರೆ ಆ ಅಜಯ್ ಮತ್ತು ವಿಜಯ್ ಮಾತ್ರ. ಆ ಕೊಂಡಿಗಳ ಹಲ್ಲು ಕಿತ್ತಗಲೇ ನನ್ನ ಮನಸ್ಸಿಗೆ ಶಾಂತಿ. ಹೌದು, ಈಗಲೇ ಹೋಗಿ ಅವರಿಬ್ಬರ ಕಥೆ ಮುಗಿಸಿಕೊಳ್ಳಬೇಕು. ಸೀತಾಪತಿ, ಏ ಸೀತಾಪತಿ, ಎಲ್ಲರೂ ಹೋಗಿಲೇ ಸೀತಾಪತಿ. ಬರ್ರಿ ಇದನ್ನೇನ ಏನ್ ಬೇಕಾಯ್ತ್ರಿ ಅಪ್ಪ? ಎಲ್ಲಿ ಹೊರಗೆ ಹೋಗಿದ್ದೆ ಸೀತಾಪತಿ? ಒಳಗೆ ಹೋಗಿ ನನ್ನ ಬಂದೂಕ್ ತೆಗೆದುಕೊಂಡು ಬಾ. ಆಯ್ತ್ರಿ ಅಪ್ಪ. ದನರ ದನ ಕಿರಾಡ್ರಿ ನೀವು. ಲೇ ಬಿಡ ಕುಂಡಿಗಳಾದ ಅಜಯ್ ವಿಜಯ್, ಮುಗಿಯಿತು ಇಂದಿಗೆ ನಿಮ್ಮಿಬ್ಬರ ಜೀವನ ಮರಣ. ಮನೆ ಕಡೆ ಜೋಪಾನ. ಆಯ್ತ್ರಿ ದನರ, ನೀವು ಅದ್ರ ಚಿಂತೆ ಬಿಟ್ಬಿಡ್ರಿ. ಅವ್ನು ನೋಡಿ ಹೊಡ್ತಾನ ಮನೀದು. ಬಾ, ಯಾಕೆ ಹೊಡಿ ಬರ್ತಿರುವೆ? ಏನ್ ಕಾರಣ? ಕಾರಣ ರಾಜ, ಅಲ್ಲಿ ನಮ್ಮಿಬ್ಬರನ್ನು ಕೊಲ್ಲಲು ಆ ಅಜಯನನ್ನು ಕಳಿಸಿ ಈಗ ಏನೋ ತಿಳಿಯಾದಾಗ ನಟನೆ ಮಾಡುತ್ತಿರುವೆ. ಯಾವ ಮೂರ್ಖ! ವಾಟ್ ಏನ್ ಹೇಳುತ್ತಿರುವೆ ರಾಜ ನೀನು? ತಿಳಿದಂತೆ ಬೇರೆ ಹೇಳಬೇಕಾ ನಿಮಗೆ? ರಾಜ, ಏನು ಹೇಳಬೇಕೆಂದಿರುವ ಬೇಗ ಹೇಳು. ನಿನ್ನ ಜೊತೆ ಮಾತನಾಡಲು ನನಗೆ ಟೈಮ್ ಇಲ್ಲ. ಹೌದು ಧನರಾಜ್, ಅಲ್ಲಿ ಪೃಥ್ವಿರಾಜನನ್ನು ಕೊಲೆ ಮಾಡಿ ನನ್ನನ್ನು ಕೊಲೆ ಮಾಡಲು ಓಡಿ ಬಂದ ಅಜಯ. ನಾನು ಅವನಿಂದ ತಪ್ಪಿಸಿಕೊಂಡು ಬಂದೆ. ನನಗೆಲ್ಲ ಚೆನ್ನಾಗಿ ಗೊತ್ತು, ಇದಕ್ಕೆಲ್ಲ ಕಾರಣ ನೀನೇ ಅಂತ. ಏನು? ಪೃಥ್ವಿರಾಜ ಸತ್ತು ಹೋದನೆ, ಇನ್ನು ನಾನು ಸುಮ್ಮನೆ ಬಿಡುವುದಿಲ್ಲ. ಈಗಲೇ ಹೋಗಿ ಆ ಇಬ್ಬರ ಕತೆ ಮುಗಿಸಿಕೊಳ್ತೇನೆ. ಏ ಧನರಾಜ, ನೀನು ಅವರ ರುಂಡವನ್ನು ಕತ್ತರಿಸುವ ಮುನ್ನ ನಾನು ನಿನ್ನ ರುಂಡವನ್ನು ಕತ್ತರಿಸುವೆ, ಎಚ್ಚರ. ಯಾಕೆ ರಾಜ, ಎಂದು ಈ ರೀತಿ ಮಾತನಾಡಿದವನಲ್ಲ ನೀನು. ಇನ್ನು ಯಾಕೆ, ಏನಾಯ್ತು ನಿನಗೆ? ಹೌದು ಧನರಾಜ, ನಿನ್ನ ಆಸ್ತಿಯಲ್ಲೂ ನನಗಾರ್ಥ ಪಾಲು ಕೊಡುತ್ತೇನೆಂದು ಹೇಳಿ ಈಗ ನಮ್ಮಿಬ್ಬರನ್ನು ಕೊಲ್ಲಲು ಅಜಯನ್ನ ಕಳಿಸಿದೆಯಲ್ಲ. ಈಗ ನಿನ್ನನ್ನು ಕೊಂದು ನಿನ್ನ ಸಕಲ ಆಸ್ತಿಗೆ ನಾವೇ ವಾರಸುದಾರರಾಗುತ್ತೇವೆ. ಏ ಅಂಜಲು ತಿನ್ನುವ ನಾಯಿ, ನನ್ನ ಸಕಲ ಆಸ್ತಿಗೆ ವಾರಸುದಾರನಾಗಲು ನೀನೇನು ನನ್ನ ರಕ್ತಕ್ಕೆ ಹುಟ್ಟಿದೀಯಾ ಬೋಳಿ ಮಗನೇ? ಬಾಯಿ, ನಿನ್ನ ಶ್ರೀಮಂತಿಕೆ ದರ್ಪಕ್ಕೆ ಹಿಂದೆ ಎಷ್ಟೋ ಬಡ ಜನರ ಆಸ್ತಿಗೆ ವಾರಸುದಾರನಾದೆಯಲ್ಲ, ನೀನೇನು ಅವರ ರಕ್ತಕ್ಕೆ ಹುಟ್ಟಿದೆಯೇನೋ ಸೂಳೆಯ ಮಗನೇ. ರಾಜ, ಎಚ್ಚರ ತಪ್ಪಿ ಹುಚ್ಚುತನ ಮಾತನಾಡಿದರೆ ನಿನ್ನ ಕಥೆ ಮುಗಿಸಿ ಬಿಡಬೇಕಾಗುತ್ತದೆ, ಎಚ್ಚರ. ನನ್ನನ್ನು ಸುಟ್ಟು ಹಾಕಲು ನಿನಗೂ ಸಾಧ್ಯವಿಲ್ಲ,
ನಿಮ್ಮ ಅಪ್ಪನಿಗೂ ಸಾಧ್ಯವಿಲ್ಲ. ಬರುತ್ತೇನೆ. ಓಹೋ ಅಜಯ್ ಬಾ ಜಯ ಬಾ. ಹುಲಿ ತನ್ನ ಬಲಿಗೆ ಬೀಳಲು ಸ್ವಯಂ ತಾನೇ ಬಂದಿದೆ. ಈಗ ಈ ಹುಲಿಯನ್ನು ನನ್ನ ಭದ್ರಕೋಟೆಯಲ್ಲಿ ಹಾಕಿ ಇದಕ್ಕೆ ಸೀಮೆಯನ್ನು ಸುರಿದು ಸುಟ್ಟು ಭಸ್ಮ ಮಾಡಿ ಆ ಭಸ್ಮದಿಂದಲೇ ನನ್ನ ಅಭಿಷೇಕ ಮಾಡಿಕೊಳ್ಳುತ್ತೇನೆ. ಏತಂದ್ರಪ್ಪ, ನೀನು ನಿನ್ನ ತಂದೆ ರಕ್ತಕ್ಕೆ ಹುಟ್ಟಿದಾದರೆ ನನ್ನ ಎದುರು ಬಾಲಿ. ಏ ಭಿಕಾರಿ ಬಡ ಕೊಂಡಿ ಬಡವ ಬಡವ ನಾನಲ್ಲಲೇ. ನನ್ನ ಮನೆತನಕ್ಕೆ ನಿಮ್ಮಂತ ಶ್ರೀಮಂತನಿಂದ ನಡೆದ ಅನ್ಯಾಯದ ಕಿಚ್ಚಾಗಿ ರೊಚ್ಚಿಗೆದ್ದ ಈ ಬಡವ. ಜೈ, ಇಂದು ನಾನು ನಿನ್ನನ್ನು ಸುಮ್ಮನೆ ಬಿಡಲಾರೆ ಮಗನೇ. ಅಣ್ಣ, ನಾ ಈ ಕರ್ತವ್ಯದಕ್ಕಾಗಿ ಅನ್ಯಾಯ ಮಾಡಿದಿರೋ ಚಿಂತೆ ಅಲ್ಲ. ಇವನನ್ನ ಮಾತ್ರ ಜೀವಂತ ಬಿಡುವಿಡ. ನನ್ನಿಂದ ಮನ ಬಂದಂತೆ ಅರೆಕೆ ಕುರಿಯಂತೆ ಕಡಿ ಸೂಳೆ ಮಗನನ್ನ ಆರಿಸು. ಇವನನ್ನ ವಿಜಯ್ ಮುಚ್ಚು ಬಾಯಿ. ಸಿದ್ಧನಾಗು ಮಗನೇ, ಅರೆಕೆಯ ಕುರಿಯಂತೆ ಬಲಿಯಾಗಲು. ಭಿಕಾರಿ ಬಡ ಕೊಂಡಿಗಳ ರಾಜ್, ಇಂದು ನಿನ್ನ ಪಾಪದ ಕೊಡ ತುಂಬಿದೆ. ನೆನೆಸಿಕೋ ನಿನ್ನ ರಕ್ತ ತಂದೆ ತಾಯರನ್ನ. ಚಲೋ ಮಾಡಿ ನೋಡು, ಎಷ್ಟೆಪ್ಪಿ ಹೊಡೆದು ಉರುನಿಗೆ. ಉರ್ದವ್ರು ಊರಾಗಿರಲ್ಲ, ಮೇಲ್ದವ್ರು ಕೇರಾಗಿರಲ್ಲ. ಅದಕ್ಕೆ ಇದಕ್ಕೆ ಅಣ್ಣ, ನೀನೇ ಕೇಳಿ ಬರ್ಲೋದೆ. ನಿನಗೆ ಮೊದಲೇ ಮೈಯಲ್ಲಿ ಹುಷಾರಿಲ್ಲ. ನನಗೇನಾಗಿದೆಯಪ್ಪ, ಗಂಡುಗಲಿ ಇದ್ದ ಹಾಗೆ ಇದ್ದೇನೆ. ಬನ್ನಿ ಮನೆಗೆ ಹೋಗೋಣ. ಅತ್ತಿಗೆ ಆರತಿ ರೆಡಿ ಮಾಡಿ ಕಾಯುತ್ತಾಳೆ. ಆ ದೊಡ್ಡರನ್ನು ಸಂವಾದ ಮಾಡ್ತಾರೆ ಎಂದು. ಬನ್ನಿ ಹೋಗೋಣ. ಆಯ್ತು ಅಣ್ಣ. ಯಾವ ಜನ್ಮದ ಋಣದ ಪುಣ್ಯವೋ ಗಂಗಾ, ಏ ಗಂಗಾ, ಹಾ ಸೌಂದರ್ಯ, ನನ್ನ ತಮ್ಮ ಅಜಯನನ್ನು ಮದುವೆ ಆಗಲು ಒಪ್ಪಿಗೆ ತಾನೆ? ಇದೇನ್ರಿ ಮದುವೆ ಒಪ್ಪಿ ಅಂತ ಕೇಳ್ತಾ ಇದ್ರ? ಒಪ್ಪಿಗೆ ಐತಲ್ಲೋ, ಅವರಿಬ್ರು ಪ್ರೀತಿಸಿ ಇಲ್ಲಿವರೆಗೆ ಬಂದಿದ್ದಾರೆ. ಹಾಗಿದ್ರೆ ಅವರಿಬ್ರ ಮದುವೆ ಮಾಡಿ ಮುಗಿಸಿಬಿಡಿ. ಹಾ, ಹಾಗಾದ್ರೆ ತಡ ಯಾಕೆ? ತೆಗೆದುಕೊಳ್ಳಿ, ಆರಾಮ ಬದಲಾಯಿಸಿ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ ಕಂಠೆ ಭದ್ರಾಮಿ ಶುಭಗೆ ತ್ವಂ ಜೀವ ಶರದಾಂ ಶತಂ. ಹಾ ಅಜಯ್, ಸೌಂದರ್ಯ, ನಿಮ್ಮನ್ನು ಆ ದೇವರು 100 ವರ್ಷ ಚೆನ್ನಾಗಿಟ್ಟಿರಲಿ. ಆಕಾಶಕ್ಕೆ ಚಕ್ರ
ಜಯ ಗುರುವರ ಕರುಣ ಸಾಗರ ಜಯ ಗುರುವರ ಕರುಣ ಸಾಗರ ಬೇಗ ಬಂದು ಗಗನತೀರ ಬೇಗ ಬಂದು ಗಗನತೀರ ಕರುಣಿಸಿಕಾಯೋ ಓ ಜಗದೀಶ ಕರುಣಿಸಿಕಾಯೋ ಓ ಜಗದೀಶ ಕರುಣಿಸಿಕಾಯೋ ಜಗದೀಶ ಜಯ ಗುರುವರ ಕರುಣ ಸಾಗರ ಜಯ ಗುರುವರ ಜಯ ಗುರುವರ ಕರುಣ ಸಾಗರ ಗಣಪತಿ ಆ ಲಕ್ಷ್ಮಿ ಮುಂದೆ ನಿಂತು ನಿನ್ನ ಮನದಾಳದ ಆಸೆಯನ್ನು ಅಳತ್ರಕ್ಕೆ ಬೇಡಿಕೊಳ್ಳುತ್ತಿದೆಯಲ್ಲ. ಸೌಂದರ್ಯ, ಈ ನಿನ್ನ ಪ್ರೇಮದ ಮುಂದೆ ನನ್ನ ಸೋತೆ ಬಾ ಪ್ರೇಚಿ. ಈ ಸಂತೋಷದ ಸಮಯದಲ್ಲಿ ಒಂದು ಆನಂದವಾದ ಸಂಗೀತ ಹಾಡೋಣ. ಅಯ್ಯಯ್ಯೋ ಹೊಡಿತ್ರೋ ನನ್ ಕ್ಯಾಮ್ರಾ ಹೊಡಿತು. ಯವ್ವ ಮಗನ ನಾನು ದಯವಿಟ್ಟು ಈ ನಾಟಕದ ಮಾಲಕರಾದಂತ ಶಿವಪ್ಪ ಹುಲಗಪ್ಪ ಹರಿಜನ ಹಾಗೂ ಅಂದಪ್ಪ ಕಳಕಪ್ಪ ಹರಿಜನ ಮ್ಯಾನೇಜರ್ ಆದಂತ ದೇವ